नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयम् उदीरयेत्। नष्टप्रायेषु अभद्रेषु नित्यं भागवत सेवया भगवतीरुत्तमश्लोके भक्तिर्भवति नैष्टिकी। ಕೃಷ್ಣ ತಮಗೆಲ್ಲರಿಗೂ ಭಾನುವಾರದ ಈ ಭಾಗವತ ಪ್ರವಚನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸೊ ತುಂಬ ಚಳಿ ಇದ್ದರೂ ಮಳೆ ಬರ್ತಾ ಇದ್ರು ಎಲ್ಲರೂ ಬಂದಿದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದಗಳು. ಈ ದಿನ ನಾವು ಭಾಗವತ ಕ್ಲಾಸ್ ಇರೋದಿಲ್ಲ. ಸೊ ಭಗವದ್ಗೀತೆಯ ಒಂದು ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನಾಳೆ ಏನು ಸ್ಪೆಷಲ್ ಇರೋದು? ಗೀತಾ ಜಯಂತಿ. ಸೊ ನಾಳೆ ದಿನ ಗೀತಾ ಜಯಂತಿಯ ಕಾರ್ಯಕ್ರಮ ಇದೆ. ಸೊ ಅದರ ಪ್ರಯುಕ್ತ ನಾವು ಇವತ್ತು ಭಗವದ್ಗೀತೆಯ ಪ್ರಾಮುಖ್ಯತೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಾಕ್ಷಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋ ಅಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತ್ವಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಾಮ್ನೇ ಗೌರತ್ವಿಷೇ ನಮೋ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಭಗವದ್ಗೀತೆಯ ಪ್ರಾಮುಖ್ಯತೆ ಬಗ್ಗೆ ಶಂಕರಾಚಾರ್ಯರು ಗೀತಾ ಮಹಾತ್ಮೆ ಎನ್ನುವಂಥ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಸೊ ಇದರ
6ನೇ ಒಂದು ಶ್ಲೋಕವನ್ನು ನೋಡೋಣ. ಸೊ ಇದರಿಂದನೇ ನಮಗೆ ಗೊತ್ತಾಗುತ್ತೆ ಭಗವದ್ಗೀತೆ ಅಂದರೆ ಏನು ಅಂತ. ಸೊ ಇಲ್ಲೆಲ್ಲ ಬರೆದಿದೆ. ಸೊ ದಯವಿಟ್ಟು ನೀವು ನೋಡ್ಕೊಂಡು ಅದನ್ನು ರಿಪೀಟ್ ಮಾಡಿ. ಸರ್ವ ಉಪನಿಷದೋ ಗಾವೋ, ಸರ್ವ ಉಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್, ದುಗ್ಧಂ ಗೀತಾಮೃತಂ ಮಹತ್. ಸರ್ವ ಉಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಸರ್ವ ಉಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಸೊ ಇದರ ಅನುವಾದ: ಭಗವದ್ಗೀತೆಯು ಗೀತೋಪನಿಷತ್ತು, ಎಲ್ಲ ಉಪನಿಷತ್ತುಗಳ ಸಾರ. ಅದು ಗೋವಿನಂತಿದೆ. ಗೋಪಾಲ ನಂದನನೆಂದು ಪ್ರಸಿದ್ಧನಾಗಿರುವ ಶ್ರೀಕೃಷ್ಣನು ಈ ಹಸುವಿನ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನನು ಕರುವಿನಂತಿದ್ದಾನೆ. ಎಲ್ಲ ವಿದ್ವಾಂಸರು, ಪರಿಶುದ್ಧ ಭಕ್ತರು ಭಗವದ್ಗೀತೆಯ ಹಾಲಿನ ಅಮೃತವನ್ನು ಕುಡಿಯುತ್ತಾರೆ. ಸೊ ಗೀತಾ ಮಹಾತ್ಮೆ ಶ್ಲೋಕ 6. ಸೊ ದಯವಿಟ್ಟು ಇದನ್ನು ರಿಪೀಟ್ ಮಾಡಿ, ಹೇಳ್ಕೊಡಿ. ಸರ್ವೋಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ, ದುಗ್ಧ ಗೋಪಾಲನಂದನಃ, ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ, ದುಗ್ಧಂ ಗೀತಾಮೃತಂ ಮಹತ್. ಅಂದರೆ ಈ ಶ್ಲೋಕದ ಅರ್ಥ: ಎಲ್ಲ ಉಪನಿಷತ್ತುಗಳು ಹಸುವಿನಂತೆ. ಎಷ್ಟು ಉಪನಿಷತ್ತುಗಳಿವೆ? 108 ಉಪನಿಷತ್ತುಗಳಿವೆ. ಎಷ್ಟು? 108 ಉಪನಿಷತ್ತುಗಳು. ಇವೆಲ್ಲದರ ಒಂದು ಸಾರ. ಈ ಉಪನಿಷತ್ತುಗಳನ್ನು ಯಾವುದಕ್ಕೆ ಹೋಲಿಸ್ತಾ ಇದ್ದಾರೆ ಇಲ್ಲಿ? ಹಸುವಿಗೆ ಹೋಲಿಸ್ತಾ ಇದ್ದಾರೆ. ಸೊ ಯೂಶಲಿ ಹಸುವಿನಿಂದ ಬರುವಂಥ ಮುಖ್ಯವಾದ ಒಂದು ಪದಾರ್ಥ ಯಾವುದು? ಹಾಲು. ಹಸುವಿನ ಒಂದು ಸಾರ ಎಲ್ಲಿರುತ್ತೆ? ಅದರ ಹಾಲಿನಲ್ಲಿ ಇರುತ್ತೆ. ಸೊ ಈ ಹಾಲನ್ನು ಕರೀತಾ ಇರೋದು ಯಾರು? ಗೋಪಾಲನಂದನ ಕೃಷ್ಣ ಹಾಲನ್ನು ಕರೀತಾ ಇದ್ದಾರೆ. ಸೊ ಈ ಹಾಲನ್ನು ಕುಡಿಯೋದಕ್ಕೆ ರೆಡಿಯಾಗಿರುವಂಥ ಕರು ಯಾರು? ಅರ್ಜುನನ್ನ ನಿಮಿತ್ತವಾಗಿಟ್ಕೊಂಡು ಎಲ್ಲ ಬುದ್ಧಿ ಇರುವಂಥ ಭಕ್ತರಿಗೆ ಈ ಹಾಲನ್ನು ಕೊಡೋದಕ್ಕೋಸ್ಕರ ಕೃಷ್ಣ ಏನು ಮಾಡ್ತಾ ಇದ್ದಾರೆ? ಈ ಎಲ್ಲ ಉಪನಿಷತ್ತುಗಳ ಸಾರವಾಗಿರುವಂತಹ
ಈ ಭಗವದ್ಗೀತೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಇದನ್ನು ಹೇಳ್ತಾ ಇರೋದು ಯಾರು? ಶ್ಲೋಕ ಬರೆದಿರೋದು ಯಾರು? ಶಂಕರಾಚಾರ್ಯರು ಹೇಳ್ತಾ ಇರೋದು. ಸೊ ಯೂಶಲಿ ನಾವು ಶಂಕರಾಚಾರ್ಯರನ್ನ ಅದ್ವೈತ ತತ್ವದ ಫಿಲಾಸಫಿನ ಅವರು ನಮಗೆ ಕೊಟ್ಟಿರೋರು. ಅವರು ಸಹ ಏನನ್ನ ಹೇಳ್ತಾ ಇದ್ದಾರೆ, ಕೃಷ್ಣ ಈ ಒಂದು ಭಗವದ್ಗೀತೆ ಯಾವ ರೀತಿ ಕೊಟ್ಟಿದ್ದಾರೆ, ಏನಕ್ಕೆ ಕೊಟ್ಟಿದ್ದಾರೆ ಅಂತ ನಮಗೆ ಪ್ರಾಮುಖ್ಯತೆನ ಇಲ್ಲಿ ನಮಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಎಲ್ಲ ಉಪನಿಷತ್ತುಗಳನ್ನು ನಾವು ಓದೋದಕ್ಕೆ ಆಗೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ಕಷ್ಟ. ಸೊ ನಮ್ಮ ಎಲ್ಲ ವೈದಿಕ ಸಾಹಿತ್ಯನ ನೀವು ನೋಡಿದ್ರೆ ಎಷ್ಟಿದೆ ವೇದಗಳು? 4 ವೇದಗಳಿದೆ, 108 ಉಪನಿಷತ್ತುಗಳಿದೆ, 18 ಪುರಾಣಗಳಿದೆ, ಇತಿಹಾಸವಾದಂಥ ರಾಮಾಯಣ ಮಹಾಭಾರತ ಇದೆ. ಸೊ ಇಷ್ಟೆಲ್ಲನೂ ನಾವು ಓದಬೇಕು ಅಂದರೆ ಓದಿ ಅದನ್ನು ಸಾರ ಏನೆಲ್ಲ ಇದೆ ಅಂತ ನಮ್ಮ ಜೀವನದಲ್ಲಿ ತಿಳ್ಕೊಂಡು ನಾವು ಆ್ಯಕ್ಚುಲಿ ಅದನ್ನು ಅಳವಡಿಸ್ಕೊಂಡು ನಮ್ಮ ಜೀವನನ ಮಾಡಬೇಕು. ಆದರೆ ಇಷ್ಟನ್ನು ನಾವು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಭಗವಂತ ಏನು ಮಾಡಿದ್ದಾನೆ, ಒಂದು ಸಮ್ಮರಿ ನೋಟ್ಸ್ ರೂಪದಲ್ಲಿ ನಮಗೆ ಭಗವದ್ಗೀತೆನ ಕೊಟ್ಟಿದ್ದಾರೆ. ಭಗವದ್ಗೀತೆಯ ಮೊದಲನೇ ಶ್ಲೋಕದಲ್ಲೇ ಶ್ರೀಲ ಪ್ರಭುಪಾದರು ವ್ಯಾಖ್ಯಾನದಲ್ಲಿ ಬರೀತಾರೆ, ಈ ಭಗವದ್ಗೀತೆಯಲ್ಲಿ ಇವೆಲ್ಲ ಶಾಸ್ತ್ರಗಳ ಸಾರನೂ ಇದೆ, ಇದರಲ್ಲಿ ಇಲ್ಲದೆ ಇರೋದೂ ಸಹ ಇದೆ, ಎಲ್ಲದರಲ್ಲಿ ಇಲ್ಲದೆ ಇರೋದೂ ಸಹ ಭಗವದ್ಗೀತೆಯಲ್ಲಿ ಇದೆ. ಸೊ ಅದು ಈ ಭಗವದ್ಗೀತೆಯ ಒಂದು ಪ್ರಾಮುಖ್ಯ. ಸೊ ಶಂಕರಾಚಾರ್ಯರು ಇನ್ನೂ ಒಂದು ಶ್ಲೋಕನ ಹೇಳಿದ್ದಾರೆ. ಯೂಶಲಿ ನಾವು ಬೇರೆ ಒಂದು ಧರ್ಮಗಳನ್ನು ನೋಡಿದ್ರೆ ಅವ್ರಿಗೆಲ್ಲ ಒಂದು ಧರ್ಮಗ್ರಂಥ ಅಂತ ಇರುತ್ತೆ. ಆದರೆ ಭಾರತೀಯರನ್ನ ಕೇಳಿದ್ರೆ ಯಾವುದು ನಮ್ಮ ಧರ್ಮಗ್ರಂಥ? ಯಾರು ದೇವರು? ಇದರಲ್ಲೇ ಗೊಂದಲಗಳು ತುಂಬ ಜನದಲ್ಲಿ ಇರುತ್ತೆ. ಅದನ್ನು ನಿವಾರಣೆ ಮಾಡಬೇಕು ಅಂತಲೇ ಶಂಕರಾಚಾರ್ಯರು ಇದೇ ಗೀತಾ ಮಹಾತ್ಮದಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ಈ ಇಡೀ ಪ್ರಪಂಚಕ್ಕೆ ಒಂದೇ ಶಾಸ್ತ್ರ ಇರಲಿ, ಒಂದೇ ಧರ್ಮಶಾಸ್ತ್ರ ಇರಲಿ, ಅದ್ಯಾವುದು? ದೇವಕಿ ಪುತ್ರ ಗೀತ ಭಗವದ್ಗೀತೆ. ಒಂದೇ ಧರ್ಮಶಾಸ್ತ್ರ ಇಡೀ ಮಾನವ ಜನಾಂಗಕ್ಕೆ ಇರಲಿ, ಅದು ಭಗವದ್ಗೀತೆ ಆಗಿರಲಿ. ಏಕೋ ದೇವೋ ದೇವಕಿ ಪುತ್ರ ಏವ. ಇಡೀ ಮಾನವ ಜನಾಂಗಕ್ಕೆ ಒಬ್ಬರೇ ದೇವೋತ್ತಮ ಪರಮ ಪುರುಷ ಇರೋದು. ಯಾರದು? ದೇವಕಿ ಪುತ್ರ ಶ್ರೀ ಕೃಷ್ಣ. ಇದನ್ನ ಯಾರು ಹೇಳ್ತಾ ಇರೋದು? ಶಂಕರಾಚಾರ್ಯರು. ಏಕೋ ಮಂತ್ರಸ್ಯ ನಾಮಾನಿ ಯಾನಿ. ಇಡೀ ಪ್ರಪಂಚಕ್ಕೆ ಒಂದೇ ಭಗವಂತನ ನಾಮ ಇರಲಿ, ಅದ್ಯಾವುದು? ಶ್ರೀ ಕೃಷ್ಣನ ನಾಮ. ಅವನ ನಾಮನೇ ಇಡೀ ಪ್ರಪಂಚಕ್ಕೆ ಒಂದೇ ಮಂತ್ರ ಇರಲಿ. ಕರ್ಮಾಪೇಕ್ಯಂ ತಸ್ಯ ದೇವಸ್ಯ ದೇವ. ನಾವು ಏನೇ ಕೆಲಸ ಮಾಡಿದ್ರೂ ಅದು ಏನಾಗಿರಬೇಕು? ಅವನಿಗೆ ಸೇವೆಯಾಗಿರಬೇಕು. ಅದೇ ಉತ್ಕೃಷ್ಟವಾದಂತಹ ಕೆಲಸ. ಗೀತಾ ಮಹಾತ್ಮೆನಲ್ಲಿ 7ನೇ ಶ್ಲೋಕದಲ್ಲಿ ಶಂಕರಾಚಾರ್ಯರು ಹೇಳ್ತಾ ಇರೋದು. ಸೊ ಇಡೀ ಮಾನವ ಜನಾಂಗಕ್ಕೆ ಇರೋದು ಒಂದೇ ಧರ್ಮಶಾಸ್ತ್ರ, ಅದ್ಯಾವುದು? ಭಗವದ್ಗೀತೆ. ಎಲ್ಲರಿಗೂ ಇರೋದು ಒಬ್ಬನೇ ದೇವರೇ, ಅದ್ಯಾರು? ದೇವೋತ್ತಮ ಪರಮ ಪುರುಷನಾದಂಥ ಕೃಷ್ಣ. ಈ ಒಂದು ಕಲಿಯುಗದಲ್ಲಿ ನಾವು ಯಾರ ಮಂತ್ರವನ್ನು ಜಪ ಮಾಡಬೇಕು? ಆ ದೇವೋತ್ತಮ ಪರಮ ಪುರುಷನಾದಂಥ ಕೃಷ್ಣನ ಮಂತ್ರವನ್ನೇ ಜಪ ಮಾಡಬೇಕು. ನಮಗೆ ಈ ಒಂದು ಮಾನವ ಶರೀರವನ್ನು ಕೊಟ್ಟು ನಮಗೆ ಬೇಕಾದನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟು, ಅಂದರೆ ನಮಗೆ ಏನು ಬೇಕು? ಗಾಳಿ ಬೇಕು, ನೀರು ಬೇಕು, ಆಹಾರ ಬೇಕು, ಬೆಳಕು ಬೇಕು, ಇರೋದಕ್ಕೆ ಭೂಮಿ ಬೇಕು. ಇದನ್ನೆಲ್ಲ ನಮಗೆ ಫ್ರೀಯಾಗಿ ಕೊಟ್ಟು ಮಾನವ ಜನ್ಮವನ್ನು ಸಹ ಕೊಟ್ಟು ನಮ್ಮನ್ನು ಇಲ್ಲಿ ಬಿಟ್ಟಿರೋದು ಏನಕ್ಕೋಸ್ಕರ? ಅವನ ಸೇವೆ ಮಾಡಲಿ ಅಂತ, ಭಗವಂತನ ಸೇವೆ ಮಾಡಲಿ ಅಂತ ಇವೆಲ್ಲ ಫೆಸಿಲಿಟಿ ಮಾಡಿ ನಮಗೆ ಕೊಟ್ಟಿರೋದು. ಇದು ಬಿಟ್ಟು ಮಾನವ ಜನ್ಮದ ಉದ್ದೇಶ ಬೇರೆ ಏನೂ ಇಲ್ಲ. ಸ್ವಲ್ಪ ಕಷ್ಟ ಆಗುತ್ತಲ್ಲ ಜೀರ್ಣ ಮಾಡ್ಕೊಳ್ಳೋದಕ್ಕೆ. ಇದು ಬಿಟ್ಟು ಮಾನವ ಜನ್ಮದ ಉದ್ದೇಶ ಬೇರೆ ಏನೂ ಇಲ್ಲ. ನಮ್ಗೆಲ್ಲರಿಗೂ ಫ್ರೀಯಾಗಿ ಇವೆಲ್ಲನೂ ಕೊಟ್ಟಿದ್ದಾರೆ. ಇದು ಯಾವುದೇ ಫ್ಯಾಕ್ಟ್ರಿನಲ್ಲಿ ಎಲ್ಲೂ ಮ್ಯಾನುಫ್ಯಾಕ್ಚರು ಆಗಲ್ಲ. ನಾವು ಅದನ್ನು ತಿಂದು ಭೂಮಿ ಮೇಲೆ ಇದ್ಕೊಂಡು
ನಾವು ಮಾಡಬೇಕಾಗಿರೋದೇನು ಭಗವಂತನ ಒಂದು ಸೇವೆಯನ್ನೇ ಮಾಡಬೇಕು. ಸೊ ಇಂಥ ಭಗವಂತ ತಾನೇ ಖುದ್ದಾಗಿ ಹೇಳಿರೋಂತಹ ಶಾಸ್ತ್ರ ಅಂದರೆ ಇದು ಭಗವದ್ಗೀತೆ. ಆ ದೇವೋತ್ತಮ ಪರಮಪುರುಷ ಕೃಷ್ಣನೇ ಸ್ವತಃ ಖುದ್ದಾಗಿ ಹೇಳಿರುವಂಥದ್ದು ಈ ಭಗವದ್ಗೀತೆ. ಸೊ ಅದಕ್ಕೆ ಇದು ಅಷ್ಟೊಂದು ಸ್ಪೆಷಲ್. ಬೇರೆ ನೀವು ಗ್ರಂಥಗಳನ್ನು ಯಾವುದನ್ನು ನೋಡಿ, ಅದು ಬೇರೆಯವರು ಮಾತಾಡ್ತಾ ಇರ್ತಾರೆ, ಅದನ್ನು ವೇದವ್ಯಾಸರು ಅದನ್ನು ರೆಕಾರ್ಡ್ ಮಾಡಿದ್ದಾರೆ. ಈ ರೀತಿ ನಡೀತು, ಇವ್ರಿಗೆ ಹೇಳಿದ್ರು. ಸೊ ಇದನ್ನು ವೇದವ್ಯಾಸರು ರೆಕಾರ್ಡ್ ಮಾಡಿದ್ದಾರೆ. ಆದರೆ ಡೈರೆಕ್ಟಾಗಿ ಹೇಳಿರೋದು ಯಾರು? ಭಗವದ್ಗೀತೆ. ನಮಗೋಸ್ಕರ ಡೈರೆಕ್ಟಾಗಿ ಹೇಳಿರೋದು ಭಗವದ್ಗೀತೆನ. ಸೊ ಇದರಲ್ಲಿ ಎಷ್ಟು ಶ್ಲೋಕಗಳಿದೆ? 700 ಶ್ಲೋಕಗಳಿದೆ, 18 ಅಧ್ಯಾಯಗಳಿದೆ. ಸೊ ಇದನ್ನ ಯಾವಾಗ ಹೇಳಿದ್ದು? ಯಾವ ಒಂದು ಸಂದರ್ಭದಲ್ಲಿ? ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ. ಯಾರು ಹೇಳ್ತಾರೆ? ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಎಷ್ಟು ವರ್ಷಗಳ ಹಿಂದೆ ಹೇಳಿರೋದು? 5,000 ವರ್ಷಗಳ ಹಿಂದೆ ಭಗವದ್ಗೀತೆಯನ್ನ ದ್ವಾಪರ ಯುಗದ ಸಂಧಿಕಾಲ ಅಂದರೆ ಅಂತ್ಯಕಾಲದಲ್ಲಿ ಈ ಒಂದು ಭಗವದ್ಗೀತೆಯನ್ನ ನಮಗೆ ಭಗವಂತ ಕೊಟ್ಟಿರೋದು. ಸೊ ಇದನ್ನ ಕೇವಲ 40 ನಿಮಿಷಗಳಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳಿದ್ರು. ಅದನ್ನು ಅವರು ಅರ್ಥ ಮಾಡಿಕೊಂಡು ಅದರ ಪ್ರಕಾರ ತನ್ನ ಜೀವನ ಯಾವ ರೀತಿ ಮಾಡಬೇಕೋ ಆ ರೀತಿ ಮಾಡೋದಕ್ಕೆ ಹೋದರು. ಅಂದರೆ ಭಗವದ್ಗೀತೆ ಕೇಳೋದಕ್ಕಿಂತ ಮುಂಚೆ ಅರ್ಜುನ ಏನಾಗಿದ್ದ? ಗೊಂದಲಕ್ಕೆ ಈಡಾಗಿದ್ದ. ಹೌದು ತಾನೆ? ನಾನು ಯುದ್ಧ ಮಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ, ಕುರುಕ್ಷೇತ್ರ ರಣರಂಗದಲ್ಲೂ ನಿಂತಿದ್ದೀನಿ. ಮುಂದೆ ಇರುವಂತಹ ತನ್ನ ವೈರಿಗಳನ್ನೇ ನೋಡಿ ಅವ್ರೇನು ಮಾಡ್ತಾರೆ? ಗಲಿಬಿಲಿ ಕೊಡ್ತಾರೆ. ಅವ್ರಿಗೆ ಗೊತ್ತಿತ್ತು ಅವರೇ ಬರೋದು ಅಂತಲೂ ಗೊತ್ತಿತ್ತು, ಕೌರವರೇ ಬರೋದು ಅಂತಲೂ ಗೊತ್ತಿತ್ತು. ಯುದ್ಧಕ್ಕೆ ರೆಡಿಯಾಗೂ ಬಿಡ್ತಾರೆ. ಆದರೆ ಯಾವಾಗ ತನ್ನ ಮುಂದೆ ನಿಂತಿರೋರು ನನ್ನ ಗುರುಗಳು, ನನಗೆ ಸ್ವತಃ ವಿದ್ಯೆಯನ್ನು ಕಲಿಸ್ಕೊಟ್ಟ ಗುರುಗಳು, ನನ್ನನ್ನು ಎತ್ತಿ ಆಡಿಸಿ ಬೆಳೆಸಿದಂಥ ಭೀಷ್ಮಾಚಾರ್ಯರು, ನನ್ನ ಸಹೋದರರು, ಸ್ನೇಹಿತರು ನನ್ನ ವಿರುದ್ಧ ಅಲ್ಲಿ ನಿಂತಿದ್ದಾರೆ. ಸೊ ಇಂಥ ಒಂದು ಗೊಂದಲಕ್ಕೆ ಅವರು ಒಳಗಾಗ್ತಾರೆ. ಸೊ ಇಂಥ ಒಂದು ಗೊಂದಲದ ಪರಿಸ್ಥಿತಿ ಯಾವ ರೀತಿ ಅರ್ಜುನನಿಗೆ ಬಂತೋ ಅದೇ ರೀತಿ ನಮಗೆಲ್ಲರಿಗೂ ಸಹ ನಮ್ಮ ಜೀವನದಲ್ಲಿ ಪ್ರತಿದಿನ ಬರ್ತಾನೆ ಇರುತ್ತೆ. ಸೊ ಭಗವಂತ ಏನು ಮಾಡಿದ್ದಾರೆ? ಅರ್ಜುನನ್ನ ನಿಮಿತ್ತವಾಗಿ ಇಟ್ಕೊಂಡು ನಮಗೆಲ್ಲರಿಗೂ ಈ ಒಂದು ಭಗವದ್ಗೀತೆಯನ್ನು ಕೊಟ್ಟಿದ್ದಾರೆ. ಸೊ ಭಗವದ್ಗೀತೆಯಲ್ಲಿ ಟೋಟಲ್ ಆಗಿ 5 ಮುಖ್ಯವಾದಂಥ ವಿಷಯಗಳನ್ನು ಭಗವಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದು ಯಾವುದು? ನಾವು ಯಾರು ಅಂತ ನಮ್ಮ ಒಂದು ಪರಿಚಯನ ಭಗವಂತ ನಮಗೆ ಮಾಡಿ ಕೊಟ್ಟಿದ್ದಾರೆ. ಅಂದರೆ ನಾನು ಯಾರು ಅನ್ನೋದು. ಎರಡನೇದು ಈಶ್ವರ, ಭಗವಂತ ಯಾರು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೂರನೇದು ಪ್ರಕೃತಿಯ ಬಗ್ಗೆ, ಅಂದರೆ ನಾವು ಜೀವನ ಮಾಡ್ತಾ ಇದೀವಲ್ಲ ಈ ಒಂದು ಪ್ರಕೃತಿಯ ಬಗ್ಗೆ ತಿಳಿಸಿ ಕೊಟ್ಟಿದ್ದಾರೆ. ಆಮೇಲೆ ಕಾಲ, ನಮ್ಮೆಲ್ಲರ ಒಂದು ಜೀವನ ನಡೀತಾ ಇರೋದು ಕಾಲಕ್ಕೆ ಅನುಗುಣವಾಗಿಯೇ. ನಾವು ಹುಟ್ಟಿದಾಗಿನಿಂದ ಎಷ್ಟು ವರ್ಷಗಳ ಕಾಲ, ಎಷ್ಟು ಗಳಿಗೆಗೆ ಕಾಲ ನಾವು ಇಲ್ಲಿ ಜೀವಂತವಾಗಿರ್ತೀವಿ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಹುಟ್ಟಿದವನು ಸಾಯಲೇಬೇಕು, ಒಂದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಒಂದು ಇಷ್ಟೇ ವರ್ಷಗಳು ಇರುತ್ತೆ ಅನ್ನೋದು ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಪ್ರತಿಯೊಂದು ದಿನ, ಪ್ರತಿಯೊಂದು ಕ್ಷಣ, ಯಾವಾಗ ಸೂರ್ಯ ಉದಯಿಸ್ತಾನೆ ನಮ್ಮ ಆಯುಷ್ಯ ಏನಾಗ್ತಾ ಇರುತ್ತೆ? ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಕ್ಷೀಣ ಆಗ್ತಾ ಇರುತ್ತೆ. ಸೊ ನಾವೆಲ್ಲರೂ ಈ ಕಾಲದ ಒಂದು ಬಂಧನಕ್ಕೆ ಒಳಪಟ್ಟು ನಮ್ಮ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಕಾಲದ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಮುಖ್ಯವಾಗಿ ನಾವೆಲ್ಲರೂ ಏನು ಮಾಡದೆ ಅಂತ ಇರೋದಕ್ಕಾಗಲ್ಲ. ಭಗವಂತ ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾನೆ, ಆದರೆ ನಾವು ಸುಮ್ಮನೆ ಇರ್ತೀವ? ಏನೋ ಒಂದು ಮಾಡೇ ಮಾಡ್ತೀವಿ. ಅದನ್ನೇನಂತ ಕರೀತಾರೆ? ಕೆಲಸ. ನಾವು ಮಾಡೋವಂತಹ ಆಕ್ಟಿವಿಟಿ ಅಥವಾ ಕರ್ಮ. ಸೊ ನಾವು ಮಾಡೋವಂಥ ಕೆಲಸ ಇವೆಲ್ಲ ಯೂಸ್ ಮಾಡಿಕೊಂಡು ಭಗವಂತ ಕೊಟ್ಟಿರೋದನ್ನ ಒಳ್ಳೆಯ ಕೆಲಸನೂ ಮಾಡ್ಬೋದು, ಕೆಟ್ಟ ಕೆಲಸನೂ ಮಾಡ್ಬೋದು. ಗೌರ್ಮೆಂಟ್ ಹೇಳುತ್ತೆ ನೀನು ರೋಡಲ್ಲಿ ಲೆಫ್ಟ್ ಸೈಡಲ್ಲೇ ಹೋಗು ಅಂತ, ಆದರೆ ಎಷ್ಟೊಂದು ಜನ ರೈಟ್ ಸೈಡಲ್ಲೂ ಬರ್ತಾರೆ. ಸೊ ಅವ್ರಿಗೇನು ಬೀಳುತ್ತೆ? ಫೈನ್ ಬರುತ್ತೆ. ಸೊ ಅದಕ್ಕೆ ಅಂತಲೇ ಪೊಲೀಸರು ಇರ್ತಾರೆ.
ಟ್ರಾಫಿಕ್ ಪೊಲೀಸು. ಸೊ ಅವ್ರೇನು ಮಾಡ್ತಾರೆ, ಫೈನ್ ಹಾಕ್ತಾರೆ. ಸಿಗ್ನಲ್ ಇರುತ್ತೆ, ರೆಡ್ ಬಂದಾಗ ಏನು ಮಾಡಬೇಕು, ಸ್ಟಾಪ್ ಮಾಡಬೇಕು. ಅದೇನದು ರೂಲು. ನಮಗೆ ರೆಡ್ ಬಂದಾಗೇನೆ ಖುಷಿ ಆಗುತ್ತೆ ಸ್ವಲ್ಪ ಬೇಗ ಹೋಗೋದಕ್ಕೆ. ಸೊ ಅಂತ ಹೋಗೋರ್ನ ಏನು ಮಾಡ್ತಾರೆ, ಹಿಡ್ಕೊಂಡು ಪನಿಷ್ಮೆಂಟ್ ಅಥವಾ ಫೈನು ಹಾಕ್ತಾರೆ. ಸೊ ಇದೇ ರೀತಿಯೇ ಭಗವಂತ ಏನು ಕೊಟ್ಟಿದ್ದಾನೆ ಒಂದು ನೈಸರ್ಗಿಕ ನಿಯಮಗಳು, ಇದರ ಅನುಗುಣವಾಗಿಯೇ ನಮ್ಮ ಭೌತಿಕ ಪ್ರಪಂಚದಲ್ಲೂ ಈ ಲಾಸು ರೆಗ್ಯುಲೇಷನ್ಸ್ ಇವೆಲ್ಲನೂ ಇರೋದು. ಸೊ ಇದರ ಮೇಲೇ ಅವರು ಮಾಡಿರೋದು. ಸೊ ಈ ರೀತಿ ಭಗವಂತನು ಕೆಲವೊಂದು ರೂಲ್ಸು ರೆಗ್ಯುಲೇಷನ್ಸ್ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಾವು ಜೀವನ ಮಾಡಿದ್ರೆ ನಾವು ಭಗವಂತ ಹೇಳಿರೋ ರೀತಿ ಜೀವನನ ಮಾಡಿಕೊಂಡು ಹೋಗ್ಬೋದು. ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೆ ಪನಿಷ್ಮೆಂಟು ಸಿಕ್ಕುತ್ತೆ. ಇದು ಸಿಂಪಲ್. ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅಷ್ಟೇ. ನ್ಯೂಟನ್ಸ್ ತರ್ಳ ಅಲ್ಲ, ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಕರ್ಮದ ನಿಯಮ. ಸೊ ನಾವು ಅದನ್ನು ಹೇಳಿಲ್ಲ, ಸೊ ಅವ್ರು ಹೇಳಿದ್ದಾರೆ ಅಂತ ರೆಕಾರ್ಡ್ ಆಯ್ತು ಅಷ್ಟೇ. ಸೊ ನಮ್ಮ ಕರ್ಮದ ನಿಯಮನೇ ಇರೋದು ಈ ರೀತಿ. ಸೊ ಇಂಥ ಒಂದು ಅದ್ಭುತವಾದಂತಹ ಒಂದು ಮುಖ್ಯವಾದಂಥ 5 ವಿಷಯಗಳನ್ನು ಭಗವಂತ ನಮಗೆ ತಿಳಿಸಿ ಕೊಟ್ಟಿದ್ದಾರೆ ಈ ಭಗವದ್ಗೀತೆಯಲ್ಲಿ. ಬರೀ ಇಷ್ಟೆಲ್ಲ ಪ್ಯಾಕೇಜ್ ಮಾಡಿ ನಮಗೆ ಕೊಟ್ಟಿದ್ದಾರೆ. ಸೊ ಇಷ್ಟು ನಾವು ಓದಿದರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇದನ್ನು ಏನಂತ ಕರೀತಾರೆ, ಮ್ಯಾನ್ಯುಯಲ್ ಫಾರ್ ಮ್ಯಾನ್ಕೈಂಡ್. ಅಂದರೆ ನಮ್ಮ ಮನುಷ್ಯ ಜನ್ಮಕ್ಕೆ ಇರುವಂಥ ಒಂದು ಮ್ಯಾನ್ಯುಯಲ್ ಇದು. ಸೊ ಯಾವುದನ್ನ ಒಂದು ಮೆಷಿನ್ನ ನಾನು ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ತಿಳ್ಕೊಬೇಕಾದ್ರೆ ಏನು ಮಾಡ್ತೀನಿ, ಒಂದು ಮ್ಯಾನ್ಯುಯಲ್ನ ಇಟ್ಕೊಂಡು ಓಕೆ ಇದನ್ನು ಈ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ, ಸೊ ಇದನ್ನು ಮಾಡಿದ್ರೆ ಇದು ಓಪನ್ ಆಗುತ್ತೆ. ಹೊಸದಾಗಿ ಮೆಷಿನ್ ಇದ್ದಾಗ ಮ್ಯಾನ್ಯುಯಲ್ನ ನೋಡಿತಾನೆ ನಾನು ಆಪ್ರೇಟ್ ಮಾಡಿ ಇದನ್ನು ಓಪನ್ ಮಾಡ್ತೀನಿ. ಸೊ ಅದೇ ರೀತಿ ಈ ಮನುಷ್ಯನ ಜನ್ಮ ನಮಗೆ ಹೊಸದಾಗಿ ಸಿಕ್ಕಿದೆ, ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರೋವಂಥ ಮ್ಯಾನ್ಯುಯಲ್ಲು ಈ ಭಗವದ್ಗೀತೆ. ಸೊ ಆ್ಯಕ್ಚುಲಿ ಇಷ್ಟೊತ್ತು ಹೇಳಿದ್ದನ್ನು ನೀವು ಆಲ್ರೆಡಿ ವಿವಿಧ ಸಂದರ್ಭಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಕೇಳ್ಬಿಟ್ಟಿರ್ತೀರ. ಸೊ ಆದ್ರೂ ಇದರ ಒಂದು ಪ್ರಾಮುಖ್ಯತೆನ ನಾವು ತಿಳ್ಕೋಬೇಕು ಅಂದರೆ ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಯಾವ ಕಥೆ ಅದು? ಒಬ್ಬ ಮನುಷ್ಯ ಇರ್ತಾನೆ, ಸಾಮಾನ್ಯವಾದಂಥ ಒಬ್ಬ ಮನುಷ್ಯ. ನಿಮ್ಮೆಲ್ಲರ ಹಾಗೆ ಬೆಳೆದು ದೊಡ್ಡವನಾಗ್ತಾನೆ. ದೊಡ್ಡವನಾದ್ಮೇಲೆ ಓದಿ ಗ್ರ್ಯಾಜುಯೇಟ್ ಆದಮೇಲೆ ಕೆಲಸ ಸಿಕ್ತು. ಕೆಲಸ ಸಿಕ್ಕಿದ್ಮೇಲೆ ಏನು ಬರುತ್ತೆ? ಸಂಬಳ ಬರುತ್ತೆ. ಎಲ್ಲರಿಗೂ ಅದೇ ಥರ ಸಂಬಳ ಬರುತ್ತೆ. ಸೊ ಕೂಲ್ ಗೈ, ಈಸಿಯಾಗಿ ಅವನು ತನ್ನ ಜೀವನನ ಮಾಡ್ತಾ ಇದ್ದಾನೆ. ಸೊ ನಡ್ಕೊಂಡು ಹೋಗ್ತಾ ಇದ್ದವನು, ಬಸ್ಸಲ್ಲಿ ಹೋಗ್ತಾ ಇದ್ದವನಿಗೆ ಬೈಕ್ ಬಂತು. ಸಂಬಳ ಜಾಸ್ತಿ ಆದಮೇಲೆ ಕಾರನ್ನು ಬಂತು. ಅವನ ಜೀವನನ ಅವನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಈ ರೀತಿ ಹೋಗ್ಬೇಕಾದ್ರೆ ಅವನಿಗೆ ತಲೆನೋವು ಬರುತ್ತೆ. ಏನು ತಲೆನೋವು? ನಮಗೆಲ್ಲರಿಗೂ ಬರುತ್ತೆ ತಾನೆ. ಅವನಿಗೆ ತಲೆನೋವು ಬರುತ್ತೆ. ತಲೆನೋವು ಬಂದಾಗ ಏನು ಮಾಡ್ತೀವಿ ನಾವು? ಮಾತ್ರೆನ ತಗೊಳ್ತೀವಿ ಅಷ್ಟೇ. ನಾವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊತೀವಿ, ಮಾತ್ರೆನ ತಗೊಳ್ತೀವಿ. ಪಾಪ ಅವನು ತಗೊಂಡ, ತಲೆನೋವು ಹೋಯ್ತಾ? ಹೋಗಲಿಲ್ಲ. 3 ದಿನ ಆದರೂ ಹೋಗಲಿಲ್ಲ. ಅವಾಗ ಸ್ವಲ್ಪ ಅಲರ್ಟ್ ಆದ. ತಲೆನೋವು 3 ದಿನ ಆದರೂ ಹೋಗ್ತಾ ಇಲ್ಲ ಅಂತ ಅಲರ್ಟು ಆದ. ಕಡೆಗೆ ಏನು ಮಾಡ್ತೀವಿ ನಾವು? ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋಗಿದ ತಕ್ಷಣ ಏನು ಮಾಡ್ತಾರೆ? ಕೇಳ್ತಾರೆ ಫಸ್ಟು, ನಿನಗೆ ತಲೆನೋವು ಹೆಂಗೆ ಬಂತು ಅಂತ, ನೀನೇನೇನು ಮಾಡಿದೆ ಅಂತ. ಅದು ನಮಗೆ ಗೊತ್ತಿದ್ರೆ ನಾವೇನಕ್ಕೆಲ್ಲ ಹೋಗ್ತೀವಿ. ತಲೆನೋವು ಹೆಂಗೆ ಬಂತು ಅಂತ ನಮಗೆ ಗೊತ್ತಿದ್ರೆ ನಾವೇನಕ್ಕೆಲ್ಲ ಹೋಗ್ತೀವಿ. ಸೊ ನಾನೇನು ಮಾಡಿಲ್ಲ, ರೆಗ್ಯುಲರಾಗೇ ಇದ್ದೆ, ಏನು ತಿಂತೀನೋ ಅದನ್ನೇ ತಿಂತಾ ಇದ್ದೆ, ಆದರೂ ನನಗೆ ತಲೆನೋವು ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಅವಾಗೇನು ಮಾಡ್ತಾರೆ? ಯೂಶಲಿ ಟೆಸ್ಟ್ ಮಾಡಿ ಅಂತ ಕಳಿಸ್ತಾರೆ. ಬ್ಲಡ್ ಟೆಸ್ಟ್ ಮಾಡ್ತಾರೆ, ಎಲ್ಲ ಟೆಸ್ಟು ಮಾಡ್ತಾರೆ. ಆಮೇಲೆ ನೋಡ್ತಾರೆ ಎಲ್ಲ ನಾರ್ಮಲ್ ಆಗೇ ಇದೆ, ಏನೂ ಇಲ್ವಲ್ಲ. ಆದರೂ ತಲೆನೋವು ಹೋಗ್ತಾ ಇಲ್ಲ. ಪೇನ್ ಕಿಲ್ಲರ್ ಕೊಡ್ತಾರೆ,
ಅದು ಕಡಿಮೆ ಆಗಿದ ತಕ್ಷಣ ತಲೆನೋವು ಮತ್ತೆ ಹಂಗೆ ಇರುತ್ತೆ. ಆಮೇಲೆ ಏನು ಮಾಡಿಸ್ತಾರೆ? ಸ್ಕ್ಯಾನ್ ಮಾಡಿಸ್ತಾರೆ. ಯಾಕೆ ಇದು ಸರಿಯಾಗಿ ಹೋಗ್ತಾ ಇಲ್ಲ, CT ಸ್ಕ್ಯಾನ್ ಮಾಡೋಣ ಅಂತ ಸ್ಕ್ಯಾನ್ ಮಾಡಿಸ್ತಾರೆ. CT ಸ್ಕ್ಯಾನ್ ರಿಪೋರ್ಟು ಬರುತ್ತೆ. CT ಸ್ಕ್ಯಾನ್ ರಿಪೋರ್ಟ್ ಬಂದಾಗ ಅವ್ರಿಗೆ ಒಂದು ಆಶ್ಚರ್ಯ ಕಾದಿರುತ್ತೆ. ಅಲ್ಲಿ ನೋಡ್ತಾರೆ ಇವನಿಗೆ ತಲೆನಲ್ಲಿ ಬ್ರೈನ್ ಟ್ಯೂಮರ್ ಇದೆ. ಇವನು ಬದುಕೋದು ನೆಕ್ಸ್ಟ್ 6 ಮಂತ್ಸ್ ಮಾತ್ರನೇ. ಇವನು ಆಯುಷ್ ಇರೋದೇ ಬರೀ 6 ಮಂತ್ಸ್. ನನಗೆ ಆಶ್ಚರ್ಯ ಆಗ್ತದೆ, ಇವ್ನು ನೋಡಿದ್ರೆ ಆರಾಮಾಗಿ ತಿರ್ಕೊಂಡು ಚೆನ್ನಾಗೇ ಇದ್ದಾನಲ್ಲ ನೋಡೋಕ್ಕೆ. ಆದರೆ ಇವನಿಗೆ ಸಿವಿಯರ್ ಆಗಿರೋಂಥ ಬ್ರೈನ್ ಟ್ಯೂಮರ್ ಇದೆ. ಅದು ಲಾಸ್ಟ್ ಸ್ಟೇಜಲ್ಲಿದೆ. ಅವ್ನು ಬದುಕದೆ ಬರೀ 6 ತಿಂಗಳೇ ನೆಕ್ಸ್ಟ್. ಅವ್ರಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಪಾಪ, ಆದ್ರೂ ಏನು ಮಾಡ್ತಾರೆ, ಆ ಪೇಷಂಟ್ಗೆ ಹೇಳ್ತಾರೆ ಏನಂತ, ನೀನು ಬದುಕೋದು ಕೇವಲ 6 ತಿಂಗಳು ಅಂತ. ಆವಾಗ ಆ ಹುಡುಗ ಈ 6 ತಿಂಗಳಲ್ಲಿ ಏನು ಮಾಡ್ತಾನೆ? ಭಗವದ್ಗೀತೆ ಭಾಗವತ ನೀವೇನು ಕೇಳಿದ್ದೀರಾ ಅದನ್ನು ಪಕ್ಕಕ್ಕಿಟ್ಬಿಟ್ಟು ಅನ್ಸತ್ತೆ. 6 ತಿಂಗಳಲ್ಲಿ ಅಂದರೆ ನಮಗೆ ಭಗವದ್ಗೀತೆ ಗೊತ್ತಿಲ್ಲ, ಭಾಗವತ ಭಗವದ್ಗೀತೆ ಏನೂ ಗೊತ್ತಿಲ್ಲ. ನಾನು ಕಾಮನ್ ಮ್ಯಾನ್, ಸಾಮಾನ್ಯ ಜನಗಳು. ನನ್ನ ಹತ್ರ ಇರೋದೆಷ್ಟು? 6 ತಿಂಗಳು. ನನಗೆಲ್ಲ ಇದೆ, ಒಳ್ಳೆ ಜಾಬ್ ಇದೆ, ಒಳ್ಳೆ ಕ್ವಾಲಿಫಿಕೇಷನ್ ಇದೆ, ಬೈಕು ಇದೆ, ಕಾರು ಇದೆ, ಒಳ್ಳೆ ಸಂಬಳನೂ ಇದೆ, ಎಲ್ಲನೂ ಇದೆ. ಆದರೆ ನನಗಿರೋದು ಈಗ ಎಷ್ಟು? 6 ತಿಂಗಳು. ಸೊ ಅವನು ಏನು ಮಾಡಬಹುದು ನಿಮ್ಮ ಪ್ರಕಾರ? ಭಗವದ್ಗೀತೆಯಲ್ಲಿರೋದು ಏನು ಹೇಳಂಗಿಲ್ಲ, ಭಾಗವತ ಭಗವದ್ಗೀತೆನ ಏನೂ ಹೇಳಂಗಿಲ್ಲ. ಯೂಶಲಿ ಕಾಮನ್ ಮ್ಯಾನ್ ಏನು ಮಾಡ್ತಾರೆ? ಎಂಜಾಯ್. ಓಕೆ, ಏನೆಲ್ಲ ತಿನ್ಬೇಕು ಅನ್ಕೊಂಡಿದ್ದೀನೋ ಅದನ್ನೆಲ್ಲ ತಿಂದು ಹಾಕೋದು. ಓಕೆ, ಆಮೇಲೆ ಎಲ್ಲೆಲ್ಲಿ ತಿರುಗಬೇಕು ಅಂತಿದ್ದೀನೋ ಎಲ್ಲಾನು ಎಲ್ಲಾನು ತಿರ್ಗಕ್ಕಾಗಲ್ಲ, ಇರೋದು 6 ತಿಂಗಳಲ್ವ. ಸೊ ಎಷ್ಟೆಷ್ಟು ಆಗುತ್ತೋ ಅದನ್ನು ತಿರ್ಕೊಂಡು ಏನೇನು ಬೇಕೋ ಎಲ್ಲ ತಿನ್ನೋದು. ತಿಂದ ಮೇಲೆ ಏನಾಗುತ್ತೆ? ಬೆಳಿಗ್ಗೆ ಫ್ಲಶ್ ಆಗುತ್ತೆ ಅಷ್ಟೇ. ಓಕೆ, ಆಮೇಲೆ ಏನು ಮಾಡ್ತಾನೆ? ಸಂಪಾದನೆ ಮಾಡಿದ್ದೆಲ್ಲ ಅಲ್ಲಿ ಎಲ್ಲ ಕೊಟ್ಬಿಡ್ತಾನೆ, ಉಳಿಸ್ಕೊಳಕ್ಕೆ ಪ್ರಯತ್ನ ಪಡಲ್ಲ. ಓಕೆ, ಇನ್ನೂ ಸ್ವಲ್ಪ ನೋಬಲ್ ಆಗಿದ್ರೆ ಅವನು ಸ್ವಲ್ಪ 6 ತಿಂಗಳೇ ಇರೋದು, ನನ್ನ ಹತ್ರ ಇಷ್ಟೊಂದಿದೆ, ನಾನು ಖರ್ಚು ಮಾಡೋಕ್ಕಾಗಿದೆ ಇಷ್ಟೇ, ಓಕೆ ಇಷ್ಟನ್ನ ಸ್ವಲ್ಪ ಯಾರಿಗಾನ ಕೊಡೋಣ ಅಂತ ಮಾಡ್ತಾರೆ. ಆಮೇಲೆ ಎಸ್, ಇನ್ನೂ ಉಳ್ಕೊಳ್ತೀನಿ, ಇಲ್ಲ ನಾನು ಇರಲೇಬೇಕು, ನಾನು ಚೆನ್ನಾಗಿರಲೇಬೇಕು ಅಂತ, ನೀ ಡಾಕ್ಟ್ರು ನೀನು ಸರಿಯಾಗಿ ಹೇಳ್ತಲ್ಲ ಅಂತ ಇನ್ನೊಬ್ಬರು ಧ್ಯಾನನ ಅಂತ ನೋಡ್ಬೋದ ಅಂತನೂ ಯೋಚನೆ ಮಾಡ್ಬೋದು. ಆಮೇಲೆ ಸೂಸೈಡ್ ಮಾಡ್ಕೊಳ್ಳೋದೇ ಬೇಡ, 6 ತಿಂಗಳಲ್ಲಿ ಅವನೇ ಸತ್ತೋಗ್ತಾನಲ್ಲ. ಓಕೆ, ಆ ನೋವು ಇದನ್ನೆಲ್ಲ ಯಾಕೆ ಅಂತ ತಿಳ್ಕೊಂಡು ಕಡೆಗೆ ಸೂಸೈಡು ಮಾಡ್ಕೋಬೋದು. ಆಮೇಲೆ ಎಲ್ಲ ಸ್ವಲ್ಪ ಚೆನ್ನಾಗಿರೋದನ್ನೇ ಹೇಳ್ತಾ ಇದ್ದಾರೆ, ಇನ್ನು ಚೆನ್ನಾಗಿಲ್ಲದೆ ಇರೋದು ಎಷ್ಟೊಂದಿದೆ ಪ್ರಪಂಚದಲ್ಲಿ. ಪ್ರಪಂಚದಲ್ಲಿ ಇರೋದೆ, ನಡೀತಾ ಇರೋದೆ. ಇಲ್ಲ ಅದಿಲ್ಲ, ಈಗ ಸದ್ಯಕ್ಕೆ ಅದಿಲ್ಲ, ಅದನ್ನ ಬಿಟ್ಟು ಹೇಳ್ಬೇಕು. ಇನ್ನೇನ್ ಮಾಡ್ಬೋದು? ಯಾರು ಹೆಣ್ ಕೊಡಲ್ಲ ಮತ್ತೆ 6 ತಿಂಗಳು ಬದುಕೋದೆ. ಓಕೆ, ಆಮೇಲೆ ಬದುಕಕ್ಕೆ ಏನು ಚಾನ್ಸಸ್ ಇದೆ ಅಂತ ವಿಚಾರ ಮಾಡ್ತಾರೆ. ಅಲ್ಲ, ಬ್ರೈನ್ ಟ್ಯೂಮರ್ ಬೇರೆ ಆಪ್ಷನ್ನೇ ಇಲ್ಲ. ಅವ್ನು ಯಾರಿಗೆ ಹೇಳಿದ್ರು ನನ್ನ ಬ್ರೈನ್ ಟ್ಯೂಮರ್ ಲಾಸ್ಟ್ ಸ್ಟೇಜ್ ಅಂದರೆ ನಿನ್ನ ಕತೆ ಮುಗೀತು 6 ತಿಂಗಳು ಅಂತಾನೆ ಅವ್ರು ಹೇಳೋದು. ಅದು ಉತ್ತೇಜನ ಕೂಡ ಹೇಳ್ತಾರೆ, ನೀನು ಆ ಜಾಗಕ್ಕೆ ಹೋಗು, ಆ ದೇವ್ರಿಗೆ ಹೋಗು, ಈ ದೇವ್ರಿಗೆ ಹೋಗು. ಅದು ನಡೆಯುತ್ತೆ. ಎಸ್, ಆಮೇಲೆ ಇನ್ನೇನು ಮಾಡ್ಬೋದು? ದಾನ
ದಾನ ಮಾಡು. ಅವನೇನು ಮಾಡ್ತಾನೆ ಮತ್ತೆ 6 ತಿಂಗಳು? ಇದು ತುಂಬ ತುಂಬ ರೇರ್ ಆಗಿರೋ ಕೇಸ್ ಇದು. ದಾನ ಮಾಡೋದು ಓಕೆ ಓಕೆ. ನಾನು ಸತ್ತಾಗ ನನ್ನ ಎಲ್ಲ ಬಾಡಿಯ ಒಂದೊಂದು ಪಾರ್ಟ್ಸು ನಾನು ದಾನ ಮಾಡ್ಬಿಟ್ಟು, ಕಣ್ಣು ದಾನ ಮಾಡ್ತೀನಿ, ನನ್ನ ಕಿಡ್ನಿ ದಾನ ಮಾಡ್ತೀನಿ, ಹಾರ್ಟು, ನನ್ನ ಎಲ್ಲ ಪಾರ್ಟ್ಸ್ಗಳನ್ನ ನೀವು ತಗೊಳ್ಳಿ ನಾನು ಸತ್ತಾಗ ಅಂತ ಬರೆದು ಕೊಡ್ಬೋದು. ಆಮೇಲೆ ಯೋಚನೆ ಏನಪ್ಪ ಇದು ಜೀವನ, ಇದು ಏನು ಮಾಡಲಿ ಅಂತಾನೆ ಹುಚ್ಚ ಆಗ್ಬೋದು. ಆಮೇಲೆ ಅದನ್ನೇ ಕಾಯ್ತಾ ಇದ್ದೆ ಅವಾಗಲಿಂದ ನಾನು. ಪ್ರಪಂಚದಲ್ಲಿ ನಡೆಯೋದೆಲ್ಲ ಇಲ್ಲಿ ಬರಬೇಕು. ಚೆನ್ನಾಗಿ ಕುಡಿಯೋದು. ಏನು ಜೀವನದಲ್ಲಿ ಏನಿದೆ ಇರೋದೆಷ್ಟು? 6 ತಿಂಗಳು ಚೆನ್ನಾಗಿ ಕುಡಿದು ನಾಯಿ ಥರ ಇದ್ದಿರು. ಅದನ್ನು ಮಾಡ್ತಾನೆ. ಕಡೆಗೆ 6 ತಿಂಗಳಾಗತ್ತೆ. 6 ತಿಂಗಳಾಗತ್ತೆ, ಎಲ್ಲ ಖಾಲಿ ಆಗುತ್ತೆ. ಫುಲ್ಲು ಡಿಪ್ರೆಸ್ಡ್ ಆಗಿ ನನ್ನ ಕತೆ ಮುಗೀತು ಅಂತ ಕೂತಿರ್ತಾನೆ. ಆವಾಗ ಡಾಕ್ಟ್ರ್ ಒಂದು ಫೋನ್ ಮಾಡ್ತಾರೆ. ಬೈ ಮಿಸ್ಟೇಕು ಬೇರೆಯವ್ರದ್ದು ನಾನು ನಿನಗೆ ರಿಪೋರ್ಟ್ ಕೊಟ್ಬಿಟ್ಟಿದ್ದೆ. ಬೈ ಮಿಸ್ಟೇಕು ಬೇರೆಯವ್ರದ್ದು CT ಸ್ಕ್ಯಾನ್ ರಿಪೋರ್ಟು ನಿನಗೆ ಬಂದ್ಬಿಟ್ಟು ನಾನು ಅವರ ರೋಗನ ನಿನಗೆ ಹೇಳ್ಬಿಟ್ಟಿದ್ದೆ. ಸೊ ನಿನಗೆ ಯಾವ ರೋಗನೂ ಇಲ್ಲ, ನಿನಗೇನೂ ಆಗಿಲ್ಲ, ನೀನು ಚೆನ್ನಾಗೇ ಇದೆಯಾ, ಇನ್ನು 100 ವರ್ಷ ಬದುಕ್ತೀಯ. ಅವಾಗ ಹೇಗಾಗಿರ್ಬೇಕು ಅವ್ರಿಗೆ? ಎಲ್ಲ ಥರ ಸೂಸೈಡ್ ಅಟೆಂಪ್ಟ್ವರೆಗೂ ಹೋಗ್ಬಿಟ್ಟಿದ್ದಾನೆ. ಎಲ್ಲ ನೋವನ್ನು ಅನುಭವಿಸ್ಬಿಟ್ಟಿದ್ದಾನೆ. ಎಲ್ಲ ಖುಷಿ, ಪ್ರಪಂಚದಲ್ಲಿ ಏನೆಲ್ಲ ಖುಷಿ ಅಂತ ಅನ್ಕೊಂಡಿದ್ದಾನೆ ಎಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡ್ಬಿಟ್ಟಿದ್ದಾನೆ. ಏನೋ ಅವನಿಗೆ ಸಿಗ್ತಾ ಇಲ್ಲ. ಏನು ಹೊಡಿಬೇಕೋ ಥ್ಯಾಂಕ್ಸ್ ಹೇಳ್ಬೇಕು, ಅಟ್ಲೀಸ್ಟ್ ಗುಡ್ ನ್ಯೂಸ್ ಕೊಟ್ಟಿದ್ದಾರಲ್ಲ. ಈ ಪರಿಸ್ಥಿತಿ ಇದೆಯಲ್ಲ, ಆ ಹುಡುಗನ ಪರಿಸ್ಥಿತಿ, ಆ ಪರಿಸ್ಥಿತಿನೇ ನಮ್ಗೆಲ್ಲರಿಗೂ ಇರೋದು. ನಮ್ಮೆಲ್ಲರ ಪರಿಸ್ಥಿತಿನೂ ಅದನ್ನೇ. ನಾವೆಲ್ಲರೂ ಏನು ಅನ್ಕೊಂಡಿದ್ದೀವಿ? ನಾನು ಬಾಳೋದು ಇಷ್ಟೇ, ನನ್ನ ಬದುಕಿರೋದು ಇಷ್ಟೇ. ಎಷ್ಟದು? ಓಕೆ, ಈ ಒಂದು ಕಲಿಯುಗದಲ್ಲಿ ಬದುಕಿದ್ರೆ ಒಂದು 70 ವರ್ಷ ಬದುಕ್ತೀನಿ, ಇಲ್ಲ ನಮ್ಮ ಸರ್ಕಾರ ಇದ್ರೆ 80-90 ವರ್ಷ ಬದುಕ್ತೀನಿ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಇರೋದೇನು ಕಲಿಯುಗದಲ್ಲಿ 100 ವರ್ಷ ಇರೋದು. ಜೀವನ ಎಲ್ಲಿಂದ ಶುರುವಾಯಿತು? ನಾನು ಹುಟ್ಟಿದಾಗ ಶುರುವಾಯಿತು, ಸತ್ತಾಗ ಮುಗಿದೋಯ್ತು. ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಹಂಗೆ ತಾನೆ. ಸತ್ತಾಗ ಮುಗಿದೋಯ್ತು. ಇರೋದೆಷ್ಟು? ಈ ಒಂದು 60-70 ವರ್ಷ ನನ್ನ ಜೀವನದಲ್ಲಿದೆ. ಅದರಲ್ಲಿ 20 ವರ್ಷ ಹೆಂಗೋಯ್ತು ಅಂತ ನನಗೆ ಗೊತ್ತಿಲ್ಲ. ಬೆಳೆಸಿದ್ರು ಚಿಕ್ಕ ಮಗು ಆಗಿದ್ದೆ. ಆಮೇಲೆ ತಿನ್ನೋದಕ್ಕೆಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ಅಪ್ಪ ಅಮ್ಮ. ಚೆನ್ನಾಗಿ ತಿನ್ಕೊಂಡೆ ಬೆಳ್ಕೊಂಡೆ. ಆಮೇಲೆ ನನಗೇನೇನು ಬೇಕು ಎಲ್ಲ ಕೊಡಿಸ್ತಾಯಿದ್ರು. ಸೊ ಹೆಂಗೋಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ ಅದು. ಅದಾದಮೇಲೆ ನೆಕ್ಸ್ಟ್ ಉದ್ಯೋಗ. ಆಮೇಲೆ ನಾನು ನನ್ನ ಸಂಗಾತಿನ ಹುಡುಕ್ಬೇಕು. ಆ ಒಂದು ಯೌವನದಲ್ಲಿ ಇನ್ನೊಂದು 20 ವರ್ಷ ಕಳೆದೋಗುತ್ತೆ. ಸೆಟ್ಲ್ ಆಗಬೇಕು, ಮದುವೆ ಆಗಬೇಕು, ಸೆಟ್ಲ್ ಆಗಬೇಕು ಅನ್ನೋದ್ರಲ್ಲೇ ಇನ್ನೊಂದು 20 ವರ್ಷ ಕಳೆದೋಗುತ್ತೆ. ಆಮೇಲೆ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವ್ರನ್ನ ನೋಡ್ಕೋಬೇಕು. ಅವರು ದೊಡ್ಡವರಾಗಿರ್ತಾರೆ, ಅವ್ರನ್ನ ಸೆಟ್ಲ್ ಮಾಡಬೇಕು. ಅದರಲ್ಲಿ ಇನ್ನೂ 20 ವರ್ಷ ಮುಗಿದೋಗುತ್ತೆ. ಸೊ ಈ ಒಂದು ಪ್ರಯಾಣದಲ್ಲಿ ನಾವೇನು ಅನ್ಕೊಂತೀವಿ? ನಮ್ಮ ಜೀವನ ಇರೋದು 80 ವರ್ಷ 70 ವರ್ಷ. ಅದಕ್ಕೋಸ್ಕರ ಏನು ಮಾಡಬೇಕು? ಪ್ರಪಂಚದಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲಾನು ನಾನೇನು ಮಾಡಬೇಕು?
ಎಂಜಾಯ್ ಮಾಡಬೇಕು ಅಷ್ಟೇ. ಲೈಫ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಎಂಜಾಯ್. ಜೀವನದ ಉದ್ದೇಶ ಏನು? ಎಂಜಾಯ್. ಆ ರೀತಿ ಅಂದ್ಕೊಂಡು ಪ್ರತಿಯೊಬ್ಬರೂ ಪ್ರಯತ್ನ ಈ ಒಂದು ಪ್ರಪಂಚದಲ್ಲಿ ಪಡ್ತಾ ಇದ್ದಾರೆ. ಜೀವನದ ಉದ್ದೇಶ ಎಂಜಾಯ್ ಅಂತ. ಆದರೆ ಯಾರೂ ಖುಷಿಯಾಗಿಲ್ಲ. ನೀನು ಹೋಗ್ಬಿಟ್ಟು ಈವನ್ ಅಂಬಾನಿಗೆ ಕೇಳಿ, ನೀವು 100% ಖುಷಿಯಾಗಿದ್ದೀರಾ ಅಂತ. ಅವನು ಹೇಳ್ತಾನ? ರೀಸೆಂಟಾಗಿ ಅವನದೇ ಫೋಟೋ ನೋಡಿದ್ವಿ, ಕಣ್ಣಲ್ಲಿ ನೀರು ಹಾಕೊಂಡು ಪಾಪ ಏನೋ ಪ್ರೇ ಮಾಡ್ತಾ ಇದ್ರು. ಯಾರೂ ಖುಷಿಯಾಗಿಲ್ಲ. ಆದರೆ ಎಲ್ಲರೂ ಹೇಳೋದು ಎಂಜಾಯ್ ಎಂಜಾಯ್ ಅಂದ್ಕೊಂಡು ನನ್ನ ಜೀವನನ ನಾನು ಏನು ಮಾಡ್ತಾ ಇದ್ದೀನಿ, ಕಳೀತಾ ಇದ್ದೀನಿ. ನಾನು ಇಷ್ಟೇ ವರ್ಷ ಬದುಕೋದು, 6 ತಿಂಗಳೇ ಬದುಕೋದು ಅಂತಿತ್ತಲ್ಲ, ಸೊ ಆ ರೀತಿ ನನ್ನ ಜೀವನನ ಕಳೀತಾ ಇದ್ದೀನಿ. ಆಮೇಲೆ ಕೊನೆಯಲ್ಲಿ ನನಗೆ ಗೊತ್ತಾಗುತ್ತೆ ನನ್ನ ಜೀವನ ಇಷ್ಟೇ ಅಲ್ಲ, ನನ್ನ ಜೀವನ ಏನು ಶಾಶ್ವತವಾಗಿರುವಂಥದ್ದು. ಅವಾಗೇನು ಮಾಡೋದು? ನಮ್ಮ ಜೀವನ ಇಷ್ಟೇ ಅಲ್ವಲ್ಲ, 60-70 ವರ್ಷ ಅಲ್ಲ. ನಾನು ಸುಮ್ಮನೆ ಬಂದೆ, ಆಮೇಲೆ ಬೆಳೆಸಿದ್ರು, ಆಮೇಲೆ ತಿರ್ಕೊಂಡಿದ್ದೆ, ಏನೇನು ಸಿಕ್ಕುತ್ತೋ ಎಲ್ಲಾನು ತಿಂದೆ, ಏನೇನು ಸಿಕ್ಕುತ್ತೋ ಎಲ್ಲ ಕುಡ್ದೆ, ಎಲ್ಲೆಲ್ಲಿ ಹೋಗ್ಬೇಕೋ ಎಲ್ಲ ಕಡೆ ತಿರ್ಕೊಂಬಂದೆ, ನನ್ನ ಜೀವನ ಕಳೆದೋಯ್ತು. ಆಮೇಲೆ ನಾನು ಹೋಗ್ತೀನಿ ಅಂತ ಹೇಳೋದಕ್ಕೆ ನಮ್ಮ ಜೀವನ ಇಷ್ಟೇ ಅಲ್ಲ. ನಮ್ಮ ಜೀವನ ಜನ್ಮ ಜನ್ಮಾಂತರಗಳಲ್ಲಿ ಕಂಟಿನ್ಯೂ ಆಗುತ್ತೆ. ಜನ್ಮ ಜನ್ಮಾಂತರಗಳಲ್ಲಿ ಕಂಟಿನ್ಯೂ ಆಗುತ್ತೆ. ಹಿಂದೆ ಎಷ್ಟೋ ಜನ್ಮಗಳನ್ನು ಎತ್ತಿದ್ದೀನಿ, ಈಗ ಈ ಜನ್ಮದಲ್ಲಿ ಇದ್ದೀನಿ, ಮುಂದೆ ಎಷ್ಟೋ ಜನ್ಮಗಳಲ್ಲಿ ನಾನು ಮುಂದಕ್ಕೆ ಹೋಗ್ತಾನೆ ಇರ್ತೀನಿ. ಸೊ 6 ತಿಂಗಳು ಏನಾಗೋಯ್ತದು 100 ವರ್ಷ ಹೆಂಗಾಯ್ತು ಆ ರೀತಿ ನಮ್ದು ಬರೀ ಇದೊಂದು ಇಷ್ಟೇ ಅಲ್ಲ ಇರೋದು, ಕಂಪ್ಲೀಟ್ ಆಗಿ ಅದು ಇನ್ಫೈನೈಟ್ ಆಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಈ ಒಂದು ಜ್ಞಾನನ ಕೊಟ್ಟಿರೋದು ಯಾರು? ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿರೋ ಮೊದಲನೇ ಚಾಪ್ಟರ್ ಅಂತಾರಲ್ಲ, ಮೊದಲನೇ ಲೆಸನ್ ಅಂತಾರಲ್ಲ, ಅದನ್ನು ಕೊಟ್ಟಿರೋದು ನಾನು, ಈ ದೇಹ ಅಲ್ಲ. ಕೃಷ್ಣ ಕೊಟ್ಟಿರೋ ಮೊದಲನೇ ಒಂದು ಶ್ಲೋಕ ಏನು, ಟೀಚಿಂಗ್ ಏನು? ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮೋಹಿಯತೆ. ನಾನು ಯಾವ ರೀತಿ ಚಿಕ್ಕ ಮಗುವಿನಿಂದ ಯೌವನಾವಸ್ಥೆಗೆ ಬರ್ತೀನಿ, ವಯಸ್ಕನಾಗ್ತೀನಿ, ಮುದುಕ ಆಗ್ತೀನಿ, ಮುದುಕ ಆದಮೇಲೆ ನಾನು ಇನ್ನೊಂದು ದೇಹವನ್ನು ಪಡ್ಕೊತೀನಿ. ಈ ಒಂದು ಪ್ರಾಸೆಸ್ಸಲ್ಲಿ ಯಾರು ಧೀರ ಆಗಿರ್ತಾರೆ ಅವರು ಗೊಂದಲಕ್ಕೆ ಒಳಗಾಗಲ್ಲ. ಫಸ್ಟ್ ಲೆಸನ್ ಕೊಟ್ಟಿರೋದೇ ಭಗವಂತ ಭಗವದ್ಗೀತೆಯಲ್ಲಿ ಇದನ್ನ. ಸೊ ಇದನ್ನ ಯಾವಾಗ ನಾವು ತಿಳ್ಕೊಳ್ತೀವಿ, ನಾವು ಜೀವನ ಮಾಡುವಂಥ ರೀತಿನೇ ಏನಾಗುತ್ತೆ, ಬದಲಾವಣೆ ಆಗೋಗುತ್ತೆ. ನಾನು ಇಷ್ಟೇ ಬಾಳೋದು ಅಂತ ಜೀವನ ಮಾಡೋದೇ ಬೇರೆ, ನಾನು ಶಾಶ್ವತವಾಗಿರ್ತೀನಿ ಅಂತ ಲಾಂಗ್ ಟರ್ಮ್ ಗೋಲ್ ಇಟ್ಕೊಂಡು ಜೀವನ ಮಾಡೋದು ಸಂಪೂರ್ಣವಾಗಿ ಬೇರೆ, ರೀತಿನೇ ಬೇರೆ ಆಗುತ್ತೆ. ಸೊ ನಮ್ಮ ಸಮಾಜದಲ್ಲಿ ನೀವು ನೋಡ್ಬೋದು ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಇದೆ, ಒಂದ್ಸತಿ ಅನಲೈಸ್ ಮಾಡಿ ನೋಡಿ ಏನೆಲ್ಲ ಪ್ರಾಬ್ಲಮ್ ಇದೆ. ಅದು ಕಳ್ತನ ಆಗಿರ್ಬೋದು, ಇನ್ನೊಬ್ರಿಗೆ ತೊಂದರೆ ಕೊಡೋದಾಗಿರ್ಬೋದು, ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಎಲ್ಲಾನು ನೀವು ತಗೊಂಡು ನೋಡಿದ್ರು ಇದಕ್ಕೆ ಮೂಲ ಕಾರಣ ಏನು, ನಾನು ಇಷ್ಟೇ ಬದುಕ್ತೀನಿ ಅನ್ನೋದು. ಇದರಿಂದಾನೇ ಎಲ್ಲ ಆಗೋದು. ಯಾವಾಗ ನನಗೆ ಗೊತ್ತಾಗುತ್ತೆ ನಾನು ಪರ್ಮನೆಂಟಾಗಿ ಬದುಕ್ತಾ ಇರ್ತೀನಿ ಅಂತ, ಯಾರಿಗೆ ಏನಾದರೂ ಮೋಸ ಮಾಡೋದಕ್ಕಾಗತ್ತೆ? ಯಾಕೆ ಹೇಳಿ? ಮೋಸ ಮಾಡಿದ್ರೆ ರಿವರ್ಸ್ ಬಂದೇ ಬರುತ್ತೆ. ಬರೀ ಈ ಜನ್ಮದಲ್ಲಿ ತಾನೇ ಎಲ್ಲರಿಗೂ ನನಗೆ ಗೊತ್ತಿಲ್ದಿರ ಮಾಡಿ ನಾನು ತಪ್ಪಿಸ್ಕೋಬೋದು ಅಂತ ನಾನು ಅನ್ಕೋಬೋದು. ಆದರೆ ತಪ್ಪಿಸ್ಕೊಳಕ್ಕಾಗತ್ತಾ? ಭಗವಂತನ ಕಾನೂನಲ್ಲಿ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ಇದು ಕರ್ಮ ನಿಯಮ, ಭಗವಂತ ಕೊಟ್ಟಿರೋ 2ನೇ ಲೆಸನ್. ನಾನಿರೋ ಅಂತ ಈ ಒಂದು ಪ್ರಪಂಚ ಏನು, ಯಾವ ರೀತಿ ಇದೆ, ಇದು ಯಾವ ರೀತಿ ಇದೆ, ಭಗವಂತ ನಮಗೋಸ್ಕರ ಎಲ್ಲಾನು ರೆಡಿ ಮಾಡಿ ಕೊಟ್ಟಿದ್ದಾರೆ. ನನಗೆ ಏನೆಲ್ಲ ಬೇಕೋ ಎಲ್ಲಾನು ಅವರು ನನಗೋಸ್ಕರ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾವಿಲ್ಲಿ ಯಾರನ್ನ ಕೇಳಿದ್ರು ನಾವೆಲ್ಲರೂ ಬಿಸಿ 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 ಬಿಸಿ, ಟೈಮೇ ಇಲ್ಲ ನಮಗೆ. ಏನಕ್ಕೆ ಬಿಸಿ?
ತಿನ್ನೋದೆಷ್ಟು? ಅಲ್ಟಿಮೇಟ್ಲಿ ಇಷ್ಟೇ. ಯಾರನ್ನು ಕೇಳಿದ್ರು ಬಿಸಿ, ಚಿಕ್ಕ ಮಕ್ಕಳು ಕೇಳಿದ್ರು ಬಿಸಿ. ಈಗ ನಾವು ಅಟ್ಲೀಸ್ಟ್ ಚಿಕ್ಕ ಮಕ್ಕಳಾಗಿದ್ದಾಗ ಫ್ರೀಯಾಗಿ ಎಲ್ಲ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ಇರ್ತಿದ್ವಿ. ಈಗ ಅವ್ರಿಗೂ ಟೈಮ್ ಇಲ್ಲ, ಅಷ್ಟೊಂದು ಬಿಸಿ. ಎಲ್ಲ ಕೊಟ್ಟಿರೋವಂಥ ಈ ಒಂದು ಪ್ರಪಂಚದಲ್ಲಿ ನಾವೆಲ್ಲರೂ ಇಷ್ಟೊಂದು ಬ್ಯುಸಿಯಾಗಿ ಓಡಾಡ್ಕೊಂಡು ಒದ್ದಾಡ್ಕೊಂಡು ಮಾಡ್ತಾ ಇದ್ದೀವಿ. ಆದರೂ ನಮಗೆ ಸರಿಯಾಗಿ ತಿನ್ನೋದಕ್ಕೆ, ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋದಕ್ಕೆ ಮನಸ್ಸಿಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ನಮಗೆ ಆಗಲ್ಲ. ಅವರು ಚಿಕ್ಕವರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಅಥವಾ ವಯಸ್ಸಾಗಿರೋರಾಗಿರ್ಬೋದು, ಎಲ್ಲರಿಗೂ ಎಲ್ಲ ತಲೆನೂ ಏನೋ ಒಂದು ಓಡ್ತಾ ಇರುತ್ತೆ. ನಾನು ತುಂಬ ಬ್ಯುಸಿ, ಎದ್ದ ಮೇಲೆ ಅದು ಮಾಡಬೇಕು, ಇದು ಮಾಡಬೇಕು, ಸಾವಿರ ಅಜೆಂಡಾ ನಮ್ಮ ಲೈಫಲ್ಲಿ. ನೆಮ್ಮದಿಯಾಗಿ ನಿದ್ದೆನೂ ಮಾಡಲ್ಲ, ನೆಮ್ಮದಿಯಾಗಿ ಊಟನೂ ಮಾಡಲ್ಲ ಅಂತ ಜೀವನನ ನಾವು ಮಾಡ್ತಾ ಇದ್ದೀವಿ. ಆದರೆ ಭಗವಂತ ಇಲ್ಲೇನು ಹೇಳ್ತಾ ಇದ್ದಾನೆ, ನಿನಗೆ ಏನೆಲ್ಲ ಬೇಕು, ಬೇಸಿಕ್ ನೆಸೆಸಿಟೀಸ್ ಏನೆಲ್ಲ ಬೇಕು, ನೀಡ್ ಆ್ಯಂಡ್ ವಾಂಟ್ ಇರುತ್ತಲ್ಲ, ವಾಂಟ್ ಕೊಡಲ್ಲ, ನೀಡ್ ಏನೆಲ್ಲ ಬೇಕೋ ಅವೆಲ್ಲ ಭಗವಂತ ಆಲ್ರೆಡಿ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಕಡೆಗೆ ಕಾಲದ ಬಗ್ಗೆನೂ ಹೇಳ್ತಾ ಇದ್ದಾರೆ. ನಮ್ಮದು ಯಾವ ರೀತಿ ಶಾಶ್ವತವಾಗಿರೋರು, ನಾವು ಸಂಪೂರ್ಣ ಜ್ಞಾನವಂತರಾಗಿರುವಂಥವ್ರು, ಸಂಪೂರ್ಣ ಆನಂದಮಯವಾಗಿರುವಂಥ ಒಂದು ಸ್ವರೂಪ ನಿಮ್ಮದು ಅಂತ ನಮಗೆ ನಮ್ಮ ಪರಿಚಯನ ಕೊಡ್ತಾ ಇದ್ದಾರೆ. ನಾನು ಯಾವತ್ತೂ ಇಮ್ಯಾಜಿನ್ ಮಾಡಿದ್ದೀನ, ನಾನು ಶಾಶ್ವತವಾಗಿರ್ತೀನಿ, ನನಗೆ ಸಂಪೂರ್ಣ ಜ್ಞಾನ ಇರುತ್ತೆ, ನಾನು ಸಂಪೂರ್ಣ ಆನಂದವಾಗಿ ನನ್ನ ಜೀವನನ ಮಾಡ್ಬೋದು ಅಂತ. ನಮ್ಮ ಜೀವನದಲ್ಲಿ ಅದು ಮರೀಚಿಕೆ ಅಂತಾರಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಸೊ ಇಂಥ ಒಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ನ ಭಗವಂತ ನಮಗೆ ಇರೋವಂಥ ರಿಯಾಲಿಟಿ ಏನಿದೆ ಅದನ್ನು ಪರಿಚಯ ಮಾಡಿಕೊಡೋದೇನೋ ಈ ಭಗವದ್ಗೀತೆ. ಓಕೆ, ಈಗ 6 ತಿಂಗಳು ಅವನಿಗೆ ಟೈಮ್ ಇದ್ದಾಗ ಅಂಥ ಪರಿಸ್ಥಿತಿನಲ್ಲಿ ವಿತ್ ಭಗವದ್ಗೀತೆ ವಿತ್ ಭಾಗವತಂ ನಾಲೆಜ್ನ ಪಡ್ಕೊಂಡ ಮೇಲೆ ಯಾವ ರೀತಿ ಆನ್ಸರ್ ಕೊಡ್ತೀರಾ? ಏನು ಮಾಡ್ತಾನೆ ಅವನು? ಸಂಪೂರ್ಣವಾಗಿ ಭಗವಂತನ ಸೇವೆನಲ್ಲೇ ತನ್ನನ್ನು ತೊಡಗಿಸ್ಕೊತಾನೆ. ಆಮೇಲೆ ಅದೆಲ್ಲ ನಾಲೆಜ್ ಬಂದ ಮೇಲೆ ಏನು ಮಾಡ್ತಾನೆ ಅಂತ ಕೇಳ್ತಾರಲ್ಲ. ಭಗವದ್ಗೀತೆ ಭಾಗವತಂದು ನಿಮ್ಗೆಲ್ಲರಿಗೂ ನಾಲೆಜ್ ಬಂದಿದೆ ತಾನೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು? ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೆ. ಆಮೇಲೆ ಇನ್ನೂ ಸ್ವಲ್ಪ ಜನಕ್ಕೆ ತಿಳಿಸ್ಕೊಡ್ತಾರೆ. ಆಮೇಲೆ ಸದಾ ಹರಿನಾಮ ಸ್ಮರಣೆ ಮಾಡ್ತಾನೆ. ಅದೇ ಮುಖ್ಯವಾಗಿ ಈ ಜನ್ಮದಲ್ಲಿ ಮಾಡಬೇಕಾಗಿರೋದು. ಆಮೇಲೆ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೆ ನಾನು. ಪ್ರತಿ ಭಾನುವಾರ ಇಲ್ಲಿ ಏನು ಕ್ಲಾಸ್ ನಡೆಯುತ್ತೆ? ಭಾಗವತ ಕ್ಲಾಸ್ ನಡೆಯುತ್ತೆ. ಭಾಗವತ ಕ್ಲಾಸಲ್ಲಿ ಯಾರು ಬರ್ತಾರೆ? ಪರೀಕ್ಷಿತ ಮಹಾರಾಜ ಬರ್ತಾನೆ. ಪರೀಕ್ಷಿತ ಮಹಾರಾಜನಿಗೆ ಯಾವ ನೋಟಿಸ್ ಬಂದಿತ್ತು? 7 ದಿನಗಳಲ್ಲಿ ಮರಣ ಬರುತ್ತೆ ಅಂತ ನೋಟಿಸ್ ಬಂದಿತ್ತು. ಅವಾಗ ಏನು ಮಾಡಿದ್ರು ಅವರು? ಆ ಹುಡುಗನ ಥರ ಅವನ ಹತ್ರ ಯಾವುದೋ ಜಾಬು, ಬೈಕು, ಕಾರು, ಸಂಬಳ ಬರೀ ಇಷ್ಟಲ್ಲ ಅವ್ರ ಹತ್ರ ಇದ್ದಿದ್ದು. ಇಡೀ ಭರತ ವರ್ಷದ ರಾಜ ಆಗಿದ್ದ ಪರೀಕ್ಷಿತ ಮಹಾರಾಜ. ಯಾರು? ಇಡೀ ಭರತಖಂಡದ ರಾಜ. ಅವ್ರು ಗೊತ್ತಾಗಿದ ತಕ್ಷಣ ಏನು ಮಾಡಿದ್ರು? ಎಲ್ಲವನ್ನು ತನ್ನ ಕುಟುಂಬದವರಿಗೆ ಬಿಟ್ಟು ಅವರೇನು ಮಾಡಿದ್ರು? ಇಂಥ ಒಂದು ಸಂದರ್ಭದಲ್ಲಿ ಇರುವಂಥ ಮನುಷ್ಯ ಏನು ಮಾಡಬೇಕು ಅನ್ನೋದನ್ನ ನಮಗೆ ತಿಳಿಸಿಕೊಟ್ರು. ಏನು ಮಾಡಿದ್ರು? ಗುರುಗಳನ್ನು ಅರಸ್ಕೊಂಡೋಗಿ ಅವರ ಶರಣಾಗತಿಯನ್ನು ಪಡೆದು ಏನು ಮಾಡಿದ್ರು? ಅವ್ರು ಏನು ಹೇಳ್ತಾರಲ್ಲ
ಅವ್ರು ಕೇಳಿದ ಪ್ರಶ್ನೆ ಏನು, ಈಗ ನನಗೆ 7 ಡೇಸೇ ಇರೋದು, ಇಂಥ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು, ದಿ ಬೆಸ್ಟ್ ಈ ಒಂದು ಜೀವಾತ್ಮಕ್ಕೆ ಏನು ಮಾಡಿದ್ರೆ ಈ ಒಂದು ಜೀವಾತ್ಮಕ್ಕೆ ಒಳ್ಳೇದಾಗುತ್ತೆ ಅನ್ನೋದನ್ನು ಅವರು ಕೇಳಿದ್ರು. ಅದನ್ನು ಶುಕದೇವ ಗೋಸ್ವಾಮಿಗಳು ಅವ್ರಿಗೆ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅದೇನೇ ಭಾಗವತ. ಸೊ ಭಗವಂತ ಇಲ್ಲಿ ನಾಲೆಡ್ಜ್ ಏನು ಕೊಟ್ಟಿದ್ದಾರೆ, ಥಿಯರಿಟಿಕಲ್ ನಾಲೆಡ್ಜ್ನ, ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಶ್ರೀಮದ್ ಭಾಗವತದಲ್ಲಿ ನಮಗೆ ತಿಳಿಸಿ ಕೊಟ್ಟಿದ್ದಾರೆ. ಸೊ ಅಷ್ಟೊಂದು ಮುಖ್ಯವಾಗಿರೋದು ನಮ್ಮ ಜೀವನದಲ್ಲಿ ಈ ಭಗವದ್ಗೀತೆ, ಭಾಗವತ ಇವೆಲ್ಲ ಇವು ನಮ್ಮ ಶಾಸ್ತ್ರ ಗ್ರಂಥಗಳು. ಇದಿಲ್ಲ ಅಂದರೆ ನಾನು ಯಾರು ಅನ್ನೋದನ್ನು ಗೊತ್ತಿಲ್ದಿರ ನನ್ನ ಜೀವನನ ಮಾಡ್ತೀನಿ. ಅಂದರೆ ನಾನು ಯಾರು ಅನ್ನೋದು ಗೊತ್ತಿಲ್ದಿರೋ ಜೀವನ ಮಾಡೋದನ್ನು ಯಾರನ್ನು ಏನಂತ ಕರೀತಾರೆ? ತಾನು ಯಾರು ಅನ್ನೋದನ್ನು ಗೊತ್ತಿಲ್ದಿರೋ ಜೀವನ ಮಾಡೋದನ್ನು ಯಾರನ್ನು ಏನಂತ ಕರೀತಾರೆ? ಹುಚ್ಚ ಅಂತ ಕರೀತಾರೆ. ಹುಚ್ಚಿನ ಏನು ಗೊತ್ತಿರಲ್ಲ, ಅವನ ಐಡೆಂಟಿಟಿ ಗೊತ್ತಿರಲ್ಲ. ನಮ್ಗೆ ಹೇಳ್ತೀವಿ ನಿನ್ನ ಹೆಸರೇನಾ ಅಂದರೆ ನಿನ್ನ ಹೆಸರು ಹೇಳ್ತೀಯಾ, ಆಮೇಲೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳ್ತೀಯಾ, ನೀನಿರುವಂಥ ಮನೆ ಹೆಸರು ಹೇಳ್ತೀಯಾ. ಸೊ ಒಂದು ಪರಿಚಯನ ನಾವು ಹೇಳ್ತೀವಿ. ಹುಚ್ಚಿಂದ ಕೇಳಿದ್ರೆ ಹೇಳ್ತಾರ? ಹೇಳಲ್ಲ. ಅವನಿಗೆ ಅವನ ಪರಿಚಯ ನೆನಪಿಲ್ಲ, ಅದಕ್ಕೋಸ್ಕರನೇ ಅವನನ್ನು ಹುಚ್ಚ ಅಂತ ಕರೆಯೋದು. ಸೊ ಅಂಥ ಹುಚ್ಚರ ಜೀವನ ನಾವು ಮಾಡಬಾರ್ದು ಅಂದರೆ ನಮ್ಮ ಜೀವನದಲ್ಲಿ ಏನಿರಬೇಕು? ಭಗವದ್ಗೀತೆ ಇರಬೇಕು. ಭಗವದ್ಗೀತೆಯಿಂದ ನಮಗೆ ಗೊತ್ತಾಗುತ್ತೆ ನನ್ನ ಪರಿಚಯ ಏನು ಅಂತ. ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನನ್ನ ಪರಿಚಯ ಏನು ಅಂತ ನನಗೆ ಎಲ್ಲಿಂದ ಗೊತ್ತಾಗುತ್ತೆ? ಭಗವದ್ಗೀತೆಯಿಂದನೇ ಗೊತ್ತಾಗುತ್ತೆ. ಆಮೇಲೆ ನೀವು ಎಷ್ಟೊಂದು ಗುರುಗಳನ್ನು ನೋಡಿರ್ಬೋದು. ನಮ್ಮಲ್ಲಿ ನಮ್ಮ ಇಡೀ ಒಂದು ಪರಂಪರೆಗಳನ್ನು ನೋಡಿದ್ರೆ ಎಷ್ಟು ಪರಂಪರೆಗಳಿದೆ? ಓವರಾಲ್ ಆಗಿ 4 ಪರಂಪರೆಗಳಿದೆ. ಯಾವ್ದ್ಯಾವ್ದಿದೆ? ಯಾವ್ಯಾವ್ದು ಸಂಪ್ರದಾಯಗಳಿದೆ? 4. ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ, ಕುಮಾರ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ. ಈ ರೀತಿ 4 ಸಂಪ್ರದಾಯಗಳಿದೆ. ಇದೆಲ್ಲ ಒಂದು ರೀತಿ ಯೂನಿವರ್ಸಿಟಿ ಇರೋ ಥರ. ಇಷ್ಟು ಸಂಪ್ರದಾಯಗಳಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಸಂಪ್ರದಾಯ ಏನು ಮಾಡ್ತಾ ಇದೆ? ಮುಂದುವರಿಕೆಯಾಗಿ ಬರ್ತಾ ಇದೆ. ಇವರೆಲ್ಲರೂ ಒಂದೇ ಒಂದು ಕೆಲಸಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಇವೆಲ್ಲರೂ ಗುರುಗಳು, ಆಚಾರ್ಯರು ಕೆಲಸ ಮಾಡ್ತಾ ಇದ್ದಾರೆ. ಏನದು ಕೆಲಸ? ಇಂಥ ಒಂದು ಜ್ಞಾನವನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋದು. ಇಲ್ಲ ಅಂದರೆ ಏನಾಗುತ್ತೆ? ಪ್ರತಿಯೊಬ್ಬರೂ ತಾನು ಯಾರು ಅನ್ನೋದನ್ನು ಗೊತ್ತಿಲ್ದಿರ ಒಬ್ಬ ಹುಚ್ಚನ ಜೀವನವನ್ನು ಮಾಡ್ತಾರೆ. ಅವರ ಜೀವನಕ್ಕೆ ನಾನು ಏನಂತ ಕೊಡಬೇಕು? ಒಂದು ಉದ್ದೇಶವನ್ನು ಕೊಡಬೇಕು, ಪರ್ಪಸ್. ಆ ಪರ್ಪಸ್ನ ಪ್ರತಿಯೊಂದು ಜೀವಾತ್ಮರಿಗೂ ಆ ಒಂದು ಪರ್ಪಸ್ನ ನಾನು ತಿಳಿಸ್ಕೊಡ್ಬೇಕು ಎನ್ನುವಂಥ ಒಂದು ಉದ್ದೇಶದಿಂದಾನೇ ಇವೆಲ್ಲ ಸಂಪ್ರದಾಯಗಳು, ಇವೆಲ್ಲ ಮಠಗಳು ಎಲ್ಲನೂ ಇರೋದು. ಎಲ್ಲ ಆಚಾರ್ಯರು ಅಷ್ಟೊಂದು ಬರೆದಿರೋದು, ಹಾಡಿರೋದು, ಅಷ್ಟೊಂದು ಹೇಳಿರೋದು, ಇವೆಲ್ಲನೂ ಏನಕ್ಕೋಸ್ಕರ? ನಾವು ಹುಚ್ಚನ ಥರ ಜೀವನ ಮಾಡಬಾರ್ದು. ನನ್ನ ಐಡೆಂಟಿಟಿ ನನಗೆ ಗೊತ್ತಾಗಬೇಕು. ನನ್ನ ತಂದೆ ತಾಯಿ ಯಾರು ಅಂತ ಗೊತ್ತಾಗಬೇಕು. ನಾನು ಯಾವ ಮನೆಗೆ ಸೇರಿದವನು ಅಂತ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ. ಸೊ ನೀವೆಲ್ಲರೂ ಯಾರು ಕುಂಭಮೇಳಕ್ಕೆ ಹೋಗಿದ್ರಿ? ಈ ವರ್ಷ ನಡೀತಲ್ಲ. ಓಕೆ, ಕುಂಭಮೇಳದಲ್ಲಿ ಆ್ಯಕ್ಚುಲಿ ಎಷ್ಟು ಜನ, ಆಲ್ಮೋಸ್ಟ್ ಎಷ್ಟು 30-40 ಕೋಟಿ ಜನಗಳು ಕುಂಭಮೇಳಕ್ಕೆ ವಿಸಿಟ್ ಕೊಟ್ಟಿದ್ರು ಈ ವರ್ಷ. ಅಷ್ಟೊಂದು ಮ್ಯಾಸಿವ್ ಆಗಿ ಕುಂಭಮೇಳ ನಡೀತು. ಅಲ್ಲಿ ಯಾವ ರೀತಿ ಜನ ಬರ್ತಿದ್ರು ಅಂದರೆ, ನಾನು ನನ್ನ ಕಣ್ಣಾರ ನೋಡಿದ್ದೀನಿ, ನಮಗೆ ಭಯ ಆಗೋಗುತ್ತೆ. ಆ ರೀತಿ ರಾಶಿ ಜನ ಬರ್ತಾರೆ, ನುಕ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲಿ ನೋಡಿದ್ರು ಬರೀ ನಿಮಗೆ ತಲೆಗಳೇ ಕಾಣುತ್ತೆ ಹೊರತು ಜಾಗ ಕಾಣಿಸಲ್ಲ. ನೀವು ಫೋಟೋಗಳು ನೋಡಿರ್ಬೋದು, ಕುಂಭಮೇಳದ್ದು ಬರೀ ತಲೆಗಳೇ ಕಾಣ್ತಾ ಇರುತ್ತೆ, ಅಲ್ಲಿ ಜಾಗ ನಿಮಗೆ ಕಾಣಿಸಲ್ಲ. ಅಷ್ಟೊಂದು
ಜನಗಳಿರ್ತಾರೆ. ಸೊ ಯಾವಾಗ ಅಷ್ಟೊಂದು ಜನಗಳಿರ್ತಾರೆ ಅಲ್ಲಿ ಸಾಮಾನ್ಯವಾಗಿ ಒಂದಷ್ಟು ಜನ ಕಳೆದೋಗ್ತಾರೆ, ಹೌದು ತಾನೆ? ಅಲ್ಲಿ ಅದಕ್ಕೋಸ್ಕರನೇ ಲಾಸ್ಟ್ ಆ್ಯಂಡ್ ಫೌಂಡ್ ಸೆಂಟರ್ ಅಂತ ಎಷ್ಟೊಂದು ಸೆಂಟರ್ಗಳನ್ನು ಗೌರ್ಮೆಂಟು ಆರ್ಗನೈಸು ಮಾಡಿತ್ತು. ಅಂದರೆ ಯಾವುದೋ ಒಂದು ಮಗು ಕಳೆದೋಗಿದ್ರೆ ಕುಂಭಮೇಳದಲ್ಲಿ ಏನು ಮಾಡಬೇಕು, ಆ ಮಗು ಲಾಸ್ಟ್ ಆ್ಯಂಡ್ ಫೌಂಡ್ ಸೆಂಟರ್ ಹತ್ರಕ್ಕೆ ಹೋಗ್ಬೇಕು. ಹೋಗ್ಬಿಟ್ಟು ಏನು ಮಾಡಬೇಕು, ಫಸ್ಟ್ ಏನು ಹೇಳಬೇಕು, ಅವನ ಹೆಸರನ್ನ ಹೇಳ್ಬೇಕು. ಹೇಳಿಲ್ಲ ಅಂದ್ರೆ ಪಾಪ ಏನು ಅನೌನ್ಸ್ ಮಾಡ್ತಾರೆ. ಆಮೇಲೆ ತಂದೆ ತಾಯಿ ಹೆಸರನ್ನ ಹೇಳ್ಬೇಕು. ಆಮೇಲೆ ಊರು ವಯಸ್ಸನ್ನ ಅವರು ಹೇಳಬೇಕು. ಸೊ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅನೌನ್ಸು ಮಾಡ್ತಾರೆ. ಇಂಥ ಹುಡುಗ ಗೋಧಿ ಬಣ್ಣದವನು, ಇಷ್ಟು ವರ್ಷದ ಒಂದು ಹುಡುಗ, ಬಿಳಿ ಶರ್ಟನ್ನ ಹಾಕೊಂಡಿದ್ದಾನೆ, ನೀಲಿ ಚಡ್ಡಿನ ಹಾಕೊಂಡಿದ್ದಾನೆ, ಕಳೆದೋಗಿದ್ದಾನೆ, ಈ ತಂದೆ ತಾಯಿ ಯಾರನ್ನ ಇದ್ರೆ ಬಂದು ಅವರನ್ನ ಕರ್ಕೊಂಡು ಹೋಗಿ ಅಂತ ಅನೌನ್ಸು ಮಾಡ್ತಾರೆ. ನಾವೇನಾದರೂ ಆ ಒಂದು ಮಗುಗೆ ನಿಜವಾಗ್ಲೂ ಒಳ್ಳೇದನ್ನ ಮಾಡಬೇಕು ಅಂದರೆ ಇವ್ರು ಮಾಡ್ತಾ ಇದ್ದಾರಲ್ಲ, ಅನೌನ್ಸ್ ಮಾಡಿ ತನ್ನ ತಂದೆ ಹತ್ರ ಅವನನ್ನು ಸೇರಿಸದೆ ನಿಜವಾದ ಒಂದು ಏನಂತಾರೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಆ ಮಗುಗೆ ಅದೇನೆ. ಆ ಒಂದು ಸಂದರ್ಭದಲ್ಲಿ ನಾವು ಮಾಡ್ಬೋದು, ನಿನಗೆ ಚಾಕ್ಲೇಟ್ ಬೇಕಾ ಮಗು ತಗೋ ಅಂತಲೂ ಕೊಡ್ಬೋದು. ಅವನು ಟೆಂಪ್ರರಿಯಾಗಿ ಓಕೆ, ಆ ಒಂದು ಹತ್ಕೊಂಡು ಒದ್ದಾಡೋ ಅಂಥ ಮಗುಗೆ ಚಾಕ್ಲೇಟು ರುಚಿಸುತ್ತಾ? ಇಲ್ಲ ಊಟ ಬೇಕಾ ಅಂತ ಕೇಳ್ಬೋದು, ಇಲ್ಲ ನಿಮಗೊಂದು ಹೊಸ ಬಟ್ಟೆ ಕೊಡಿಸ್ಲಾ ಅಂತ ನಾನು ಕೇಳ್ಬೋದು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಅವನಿಗೆ ನಿಜವಾಗ್ಲೂ ಒಳ್ಳೇದು ಮಾಡೋದಂದ್ರೆ ಏನೋ, ಅವರ ತಂದೆ ತಾಯಿ ಹತ್ರ ಸೇರಿಸಿದ್ರೆ ಸಾಕು, ಅವ್ರು ಕೊಡಿಸ್ತಾರೆ ಚಾಕ್ಲೇಟ್, ನೀವೇನು ಕೊಡ್ಸೋದು ಬೇಕಿಲ್ಲ. ಹೌದು ತಾನೆ? ಅವ್ರು ಕೊಡಿಸ್ತಾರೆ, ಅವ್ನಿಗೆ ಏನೇನು ಬೇಕೋ ಎಲ್ಲನೂ ಅಲ್ಲಿ ಸಿಕ್ಕುತ್ತೆ. ಸೊ ನಾವು ನಿಜವಾಗ್ಲೂ ಯಾವುದೇ ಒಂದು ಜೀವಾತ್ಮಕ್ಕೆ ಒಳ್ಳೇದು ಮಾಡಬೇಕು ಅಂತಿದ್ರೆ ಅದೇನದು, ಅವನ ಹೆಸರನ್ನ ಅವನಿಗೆ ಹೇಳ್ಕೊಡೋದು. ನಿನ್ನ ಹೆಸರು ಇದು, ಆಮೇಲೆ ನಿನ್ನ ತಂದೆ ತಾಯಿ ಇವರು, ಆಮೇಲೆ ನೀನಿರಬೇಕಾದಂಥ ಜಾಗ ಇದು ಅಂತ ಹೇಳಿ ಆ ಮಗುನ ಆ ಪೇರೆಂಟ್ಸ್ ಹತ್ರ ಸೇರ್ಸೋ ಕಾರ್ಯ ಇದೆಯಲ್ಲ, ಅದು ಎಲ್ಲದಕ್ಕಿಂತ ನೋಬಲ್ ಆಗಿರೋಂಥ ಕೆಲಸ. ಸೊ ಇಂಥ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಕೆಲಸನ ನಮ್ಮ ಎಲ್ಲ ಆಚಾರ್ಯರು, ಗುರು ಪರಂಪರೆ ಇವರೆಲ್ಲರೂ ಮಾಡ್ತಾ ಬರ್ತಾ ಇರೋದು. ಅವರು ಹೇಳಿದಕ್ಕೇನೆ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ನಮ್ಮ ಆನ್ಸರ್ ಬೇರೆ ಆಗೋದು ಅವರು ಹೇಳಿಕೊಟ್ಟಿದ್ದಕ್ಕೇನೆ. ಈ ಒಂದು ಭಗವದ್ಗೀತೆಯ ನಾಲೆಡ್ಜು, ಈ ಶ್ರೀಮದ್ ಭಾಗವತದ ನಾಲೆಡ್ಜು ಅವರು ನಮಗೆ ತಿಳಿಸಿಕೊಟ್ಟಿದ್ದಕ್ಕೇನೆ ನಾವು ಇವತ್ತು ಅದರ ಅಟ್ಲೀಸ್ಟ್ ಕಿರು ಪರಿಚಯ ನಮಗೆ ನಮ್ಮ ಜೀವನದಲ್ಲಿ ಆಗಿರೋದು. ಹೌದು ತಾನೆ? ಸೊ ಪ್ರತಿಯೊಬ್ಬರಿಗೂ ಅಷ್ಟೇ, ನೀವು ನಿಮ್ಮ ಕೈಗೆ ಯಾರೋ ಒಬ್ಬರು ಬಂದು ಈ ಭಗವದ್ಗೀತೆನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ನಮ್ಮ ಜೀವನದಲ್ಲೂ ಏನಾಗಿದೆ, ಪರಿವರ್ತನೆ ಅನ್ನೋದು ಆಗಿದೆ. ಹೌದು ತಾನೆ? ಸೊ ಯೂಶಲಿ ನಮಗೆ ಏನಾದರೂ ಅತ್ಯಂತ ಒಳ್ಳೆಯದು ಆದರೆ ನಾವೇನು ಮಾಡ್ತೀವಿ ಹೇಳಿ, ಬೇರೆಯವ್ರಿಗೆ ಅದನ್ನು, ನಮ್ಮ ಬಂಧು ಬಾಂಧವರಿಗೆ, ನನ್ನ ಹಿತೈಷಿಗಳಿಗೆ ಅದನ್ನು ಹೇಳೋದಕ್ಕೆ ಹೋಗ್ತೀವಿ. ಹೌದು ತಾನೆ? ಎಲ್ಲೋ ಒಂದು ಕಡೆ ನಿಮಗೆ ಚಿನ್ನ ಸಿಗ್ತಾ ಇದೆ, ಒಂದು ಬೆಟ್ಟ ಸಿಕ್ಬಿಟ್ಟಿದೆ, ಅಲ್ಲಿ ಚಿನ್ನ ಇದೆ, ನೀವು ತೊಗೊಂಬಂದ್ರಿ. ಸೊ ನೀವೇನು ಹೇಳ್ತೀರಾ? ಬೇರೆಯವ್ರಿಗೂ ಹೇಳ್ತೀರಾ, ನನಗೆ ಅಟ್ಲೀಸ್ಟ್ ಪರಿಚಯ ಇರೋರ್ಗೆಲ್ಲರಿಗೂ ಹೇಳ್ತೀವಿ ನಾವು, ಅಲ್ಲಿ ಇದೆ ನೀನು ತಗೋ, ಇಲ್ಲ ನೀರಿದೆ ತಗೋ. ಚಿನ್ನ ಯಾರು ಹೇಳಲ್ಲ, ಅದಕ್ಕೆ ನೀರು ಅಂತ ಚೇಂಜ್ ಮಾಡೋದು ತಗೋ ಅಂತ ನಾವು ಹೇಳ್ತೀವಿ ತಾನೆ? ಸೊ ಅದೇ ರೀತಿಯೇ ಎಲ್ಲ ಆಚಾರ್ಯರು ಮಾಡ್ತಾ ಇರೋದು, ತನಗೆ ಏನು ಬಂದಿದೆ ಇಂಥ ಒಂದು ಅದ್ಭುತವಾದಂಥ ಒಂದು ಭಗವಂತನ ಒಂದು ಜ್ಞಾನ ಈ ಶಾಸ್ತ್ರಗಳಿಂದ ಬರ್ತಾ ಇರೋದು, ಇದನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅಂತಲೇ ಅವರೆಲ್ಲ ಶ್ರಮ ಪಟ್ಟಿರೋದು. ಅದಕ್ಕೋಸ್ಕರನೇ ಶ್ರೀಲ ಪ್ರಭುಪಾದರು ತಮ್ಮ 70ನೇ ವಯಸ್ಸಿನಲ್ಲಿ ಯಾವಾಗ ನಮಗೆ ನಡ್ಕೊಂಡು ಹೋಗೋದಕ್ಕೂ ಒದ್ದಾಡಬೇಕು, ಅಂಥ ಸಂದರ್ಭದಲ್ಲೂ ನನ್ನ ಗುರುಗಳು ಹೇಳಿದ್ದಾರೆ, ನಾನು ಇದನ್ನು ಎಲ್ಲಿ ಮಾಡಬೇಕು ಪ್ರಚಾರ?
ಪಾಶ್ಚಾತ್ಯ ದೇಶಗಳಲ್ಲಿ ನಾನು ಪ್ರಚಾರ ಮಾಡಲೇಬೇಕು ಅಂತ ಅವರು ಹೊರಗಡೆ ಅಮೆರಿಕಕ್ಕೆ ಹೋಗಿ ಈ ಇಸ್ಕಾನ್ ಸಂಸ್ಥೆಯನ್ನು ಶುರು ಮಾಡಿದ್ದನ್ನು ಸಹ ಅದಕ್ಕೋಸ್ಕರ. ಅನೇಕ ಭಕ್ತರು ತಮ್ಮ ಜೀವನನ, ತಮ್ಮ ಎಲ್ಲ ಐಶ್ವರ್ಯನ ಬಿಟ್ಟು ಭಗವಂತನ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋದು ಇದಕ್ಕೋಸ್ಕರನೇ. ಏನಕ್ಕೆ? ಎಲ್ಲ ಜೀವಾತ್ಮರಿಗೆ ತಮ್ಮ ಪರಿಚಯ ಆಗಬೇಕು. ಯಾರು ಹುಚ್ಚಿನ ಥರ ಜೀವನ ಮಾಡಬಾರ್ದು ಅಂತ. ಸೊ ಯೂಶಲಿ ನಾವು ನಿಮ್ಗೆ ಯಾರಿಗನ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಗೋತ್ರ ಏನು ಅಂದರೆ ಏನು ಹೇಳ್ತೀರಾ? ವಶಿಷ್ಠ ಗೋತ್ರ, ಶಾಂಡಿಲ್ಯ ಗೋತ್ರ, ಆ ರೀತಿ ಒಬ್ಬೊಬ್ಬರದೇ ನಾವು ಗೋತ್ರಗಳನ್ನು ಹೇಳ್ತೀವಿ. ಹೌದು ತಾನೆ? ಸೊ ಇದರಿಂದ ನಮ್ಗೇನು ಗೊತ್ತಾಗುತ್ತೆ? ನಮ್ಮ ಲೈನೇಜ್ ಏನು, ಎಲ್ಲಿಂದ ಶುರುವಾಗಿದೆ ಅನ್ನೋದು, ನಮ್ಮ ಕುಟುಂಬದ ಒಂದು ಲೈನೇಜು ಎಲ್ಲಿಂದ ಶುರುವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ಒಂದು ಋಷಿ ಮುನಿಯಿಂದ ಪ್ರಜಾಪತಿಗಳು ಬಂದರು, ಪ್ರಜಾಪತಿಯಿಂದ ಹಂಗೆ ಸಂತತಿ ಮುಂದುವರಿಕೆಯಾಗಿ ಬಂದಿದೆ. ನಮ್ಮ ಕುಟುಂಬನೂ ಅದೇ ಒಂದು ಸಂತತಿನಲ್ಲೇ ಬಂದಿರೋದು ಅಂತ ನಮ್ಮ ಐಡೆಂಟಿಟಿ ಹೇಳೋದಕ್ಕೆ ಅದು ಇರೋದು ಏನು? ಗೋತ್ರ. ಸೊ ಋಷಿ ಮುನಿಗಳು ಎಲ್ಲಿಂದ ಬಂದರು? ಬ್ರಹ್ಮನಿಂದ. ಬ್ರಹ್ಮನ ಮಕ್ಕಳು ಎಲ್ಲ ಋಷಿ ಮುನಿಗಳು. ಬ್ರಹ್ಮ ಎಲ್ಲಿಂದ ಬಂದರು? ಕೃಷ್ಣನಿಂದ. ದೇವೋತ್ತಮ ಪರಮ ಪುರುಷನಾದಂಥ ಕೃಷ್ಣನ ನಾಭಿಯ ಕಮಲದ ಮೇಲೆ ಬ್ರಹ್ಮ ಬಂದಿದ್ದು. ಸೊ ನಮ್ಮೆಲ್ಲರ ಗೋತ್ರ ಏನಾಗಿರ್ಬೇಕು? ಅದಕ್ಕೆ ಶೀಲ ಪ್ರಭುಪಾದ ನಮ್ಗೆಲ್ಲರಿಗೂ ಏನು ಕೊಟ್ಟಿರೋದು? ಅಚ್ಯುತ ಗೋತ್ರ. ನೀವು ಋಷಿ ಮುನಿ ಹತ್ರ ಸ್ಟಾಪ್ ಆಗಬೇಡಿ, ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗಿ. ಅದಾದ್ಮೇಲೆ ಬ್ರಹ್ಮ ಗೋತ್ರ ಆಗಬೇಕಾಗಿತ್ತು. ಅದರ ಮೇಲ್ಗಡೆ ಯಾರು? ಅದ್ರ ಮೇಲ್ಗಡೆ ಏನಾದರೂ ಇದೆಯಾ? ಅದರ ಬಗ್ಗೆನೇ ಹೇಳ್ಕೊಡೋದು ಭಗವದ್ಗೀತೆ. ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯ ಅಪವೃತ ಚೇತಸಾಂ. ನಾವು ನಮ್ಮ ಈ ಒಂದು ಪ್ರಪಂಚದಲ್ಲಿ ಇರೋವಂಥ ಭೋಗಗಳಿಗೆ ನಾವು ಬಲಿಯಾಗಿ ಏನು ಮಾಡ್ತಾ ಇದ್ದೀವಿ? ನಮ್ಮ ಚಿತ್ತವನ್ನು ವಿಷಯಗಳ ಮೇಲೆ ಇಟ್ಬಿಟ್ಟಿದ್ದೀವಿ. ಅದನ್ನು ತೆಗೆದು ಭಗವಂತನ ಮೇಲೆ ಇಡಬೇಕು ಅಂತ ಹೇಳ್ಕೊಡೋದು ಭಗವದ್ಗೀತೆ. ನಮ್ಮೆಲ್ಲರ ಗೋತ್ರನ ಹೇಳ್ಕೊಡೋದು ಭಗವದ್ಗೀತೆ. ನಾನು ಹುಚ್ಚ ಅಲ್ಲ, ನಿನಗೂ ಒಂದು ಹೆಸರಿದೆ ಅಂತ ಹೇಳ್ಕೊಡೋದು ಭಗವದ್ಗೀತೆ. ನೀನು ಅನಾಥ ಅಲ್ಲ, ನಿನಗೂ ಒಬ್ಬ ತಂದೆ ತಾಯಿ ಇದ್ದಾರೆ ಅಂತ ಹೇಳ್ಕೊಡೋದು ಭಗವದ್ಗೀತೆ. ನಿನಗೆ ಯಾವುದೇ ಜಾಗ ಇಲ್ದಿರ ಇದಲ್ಲ, ನಿನಗೂ ಒಂದು ಮನೆ ಇದೆ ಅಂತ ಹೇಳ್ಕೊಡೋದು ಭಗವದ್ಗೀತೆ. ನೀನು ಏನು ಮಾಡಿದ್ರೆ ಅಲ್ಲಿಗೆ ವಾಪಸ್ ಹೋಗ್ಬೋದು ಅಂತ ಹೇಳ್ಕೊಡೋದು ಭಗವದ್ಗೀತೆ. ಸೊ ಇದಕ್ಕನ್ನ ಹೇಳ್ಕೊಡೋದಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರೋದು ನಮ್ಮ ಎಲ್ಲ ಆಚಾರ್ಯರು. ಇಲ್ಲಿ ಈ ಒಂದು ಸೆಂಟರ್ನ ಮಾಡಿ ನಾವು ಇದನ್ನು ನಡೆಸ್ತಾ ಇರೋದು ಏನಕ್ಕೋಸ್ಕರ? ಏನಿದರ ಒಂದು ಉದ್ದೇಶ, ಮೂಲ ಉದ್ದೇಶ ಏನು? ಯೂಶಲಿ ನಿಮಗೆಲ್ಲ ಅನ್ನಿಸ್ಬೋದು, ಎಲ್ಲರೂ ಜೊತೆಯಾಗಿ ಸೇರ್ತೀವಿ, ವಾರಕ್ಕೊಂದ್ಸತಿ ಎಲ್ಲರೂ ಜೊತೆಯಾಗಿ ಸೇರೋಣ, ಸೋಷಿಯಲ್ ಗ್ಯಾದರಿಂಗ್ ಅಂತ, ಗೆಟ್ ಟುಗೆದರ್ ಅಂತ ಅನ್ನಿಸ್ಬೋದು. ಆಮೇಲೆ ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ಡ್ಯಾನ್ಸ್ ಮಾಡೋಣ, ಆಮೇಲೆ ಎಲ್ಲರೂ ಜೊತೆಯಾಗಿ ಸೇರಿಕೊಂಡು ಪ್ರಸಾದ ತಗೊಳ್ಳೋಣ. ಇದ ಮುಖ್ಯವಾದ ಉದ್ದೇಶ. ಈ ಸೆಂಟರ್ ಮುಖ್ಯವಾದ ಉದ್ದೇಶ ಏನು? ಈ ಜ್ಞಾನವನ್ನು ನಾವೇನು ತಗೊಂಡಿದ್ದೀವಿ ಅದನ್ನು ಬೇರೆಯವ್ರಿಗೂ ಹಂಚಬೇಕು, ಎಲ್ಲರಿಗೂ ಅದು ಹೋಗಬೇಕು ಅಂತ. ಅಂದರೆ ನಮ್ಮ ಇಡೀ ಮೂಮೆಂಟ್, ಇಸ್ಕಾನ್ ಮೂಮೆಂಟ್ ಆಗಿರಲಿ, ಎಲ್ಲ ಸಂಪ್ರದಾಯಗಳ ಒಂದು ಮುಖ್ಯವಾದಂಥ ಏನು ಫ್ಯಾಮಿಲಿ ಬಿಸ್ನೆಸ್ ಅಂತಾರಲ್ಲ, ಆ ಬಿಸ್ನೆಸ್ ಏನು? ಈ ಹರಿನಾಮವನ್ನು, ಈ ಒಂದು ಜ್ಞಾನವನ್ನು ಎಲ್ಲರಿಗೂ ಕೊಡೋದು. ಅದಕ್ಕೆ ಬೇಕಾದನ್ನು ನಾವು ಅದಕ್ಕೆ ಪೂರಕವಾಗಿ ಪ್ರಸಾದನ ಕೊಡ್ತೀವಿ, ಪೂಜೆನೂ ಮಾಡ್ತೀವಿ, ಭಗವಂತನ ಇದರಲ್ಲಿ ಡ್ಯಾನ್ಸು ಮಾಡ್ತೀವಿ. ಮುಖ್ಯವಾಗಿ ಏನು? ಈ ಒಂದು ಜ್ಞಾನ ಎಲ್ಲರಿಗೂ ತಲುಪಬೇಕು, ಅವರ ಹೃದಯ ಪರಿವರ್ತನೆ ಆಗಬೇಕು ಅನ್ನೋದೇ ಮುಖ್ಯವಾದಂಥ ಒಂದು ಉದ್ದೇಶ. ಸೊ ಅಂಥ ಒಂದು ಉದ್ದೇಶನ ಇಟ್ಕೊಂಡು ಎಲ್ಲ ಸಂಸ್ಥೆಗಳು
ಈ ಒಂದು ಇಸ್ಕಾನ್ ಸಂಸ್ಥೆನೇ ಈ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋದು. ನಮ್ಮ ಸೆಂಟರನ್ನು ಸಹ ಅದಕ್ಕೋಸ್ಕರನೇ ತೊಡಗಿಸ್ಕೊಂಡಿರೋದು. ಸೊ ಈ ರೀತಿ ಕೊಡೋದ್ರಲ್ಲಿ ಮುಖ್ಯವಾದಂಥ ಒಂದು ಕಾರ್ಯ ಅಂದರೆ ಈ ಡಿಸೆಂಬರಲ್ಲಿ ಬರುವಂಥ ಗೀತಾ ಜಯಂತಿ. ಹೌದು ತಾನೆ? ಗೀತಾ ಜಯಂತಿ ಅಂದರೆ ಏನು? ಆ ದಿನ ಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದಂಥ ದಿನ. ವರ್ಷದ ಪ್ರತಿ ತಿಂಗಳೂ ಸಹ ನಾವು ಈ ಒಂದು ಕಾರ್ಯನ ಮಾಡಬೇಕಾದ್ರೆ ಅಟ್ಲೀಸ್ಟ್ ಆ ಒಂದು ಮಂತಲ್ಲಿ ನಾವು ಏನು ಮಾಡ್ತೀವಿ, ಹೆಚ್ಚಾಗಿ ಭಗವಂತ ಹೇಳಿದಾನಲ್ಲ, ಆ ದೇವೋತ್ತಮ ಪರಮಪುರುಷನ ನಮ್ಗೆ ಹೇಳಿದಾನಲ್ಲ, ಇವೆಲ್ಲ ಜ್ಞಾನವನ್ನು ನಮಗೆ ಕೊಟ್ಟಿದ್ದಾನಲ್ಲ, ಈ ಒಂದು ಜ್ಞಾನನ ಬೇರೆಯವ್ರಿಗೂ ತಲುಪಿಸ್ಬೇಕು ಅಂತ ನಾವು ಏನು ಮಾಡ್ತೀವಿ, ಹೆಚ್ಚಿನ ಒಂದು ಶ್ರಮ ವಹಿಸಿ ಅದರಲ್ಲಿ ಫೋಕಸ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಿ. ಅದನ್ನೇ ನಾವು ಈ ಬುಕ್ ಡಿಸ್ಟ್ರಿಬ್ಯೂಷನ್ ಮ್ಯಾರಥಾನ್ ಅಂತ ಕರೆಯೋದು. ಇದು ಸುಮ್ಮನೆ ನಾನು ಬುಕ್ನ ಸೇಲ್ ಮಾಡೋವಂಥ ಒಂದು ಆ್ಯಕ್ಟಿವಿಟಿ ಅಲ್ಲ. ಇದೇನಿದು ಜ್ಞಾನವನ್ನು ವಿತರಣೆ ಮಾಡುವಂಥ ಒಂದು ಆ್ಯಕ್ಟಿವಿಟಿ. ಯಾರಿಗೆ ತನ್ನ ಪರಿಚಯ ಇಲ್ವೋ ಅವನಿಗೆ ನಿನ್ನ ಪರಿಚಯ ಇದು ಅಂತ ಹೇಳ್ಕೊಡೋದಕ್ಕೆ ಭಗವದ್ಗೀತೆನ ಕೊಡುವಂಥ ಒಂದು ಆ್ಯಕ್ಟಿವಿಟಿ. ಇದು ಬುಕ್ ಸೇಲ್ಸ್ ಅಲ್ಲ, ಬುಕ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟಿ. ಸೊ ಮುಖ್ಯವಾಗಿ ಎಸೆನ್ಸ್ ಆಗಿ ರೀಚಿಂಗ್ ಇಸ್ ದ ಎಸೆನ್ಸ್ ಅಂತಾರೆ. ಸೊ ಅದರಲ್ಲಿ ಈ ಗ್ರಂಥ ವಿತರಣೆ ಇದೆಯಲ್ಲ, ಅದೇನೇ ಅತ್ಯಂತ ಮುಖ್ಯವಾಗಿ ನಾವೆಲ್ಲರೂ ಮಾಡಬೇಕಾಗಿರೋಂಥ ಒಂದು ಆ್ಯಕ್ಟಿವಿಟಿ. ಸೊ ಈ ರೀತಿ ಗ್ರಂಥ ವಿತರಣೆ ಮಾಡೋದ್ರಿಂದನೇ ಯಾವುದೋ ಒಂದು ಜೀವಾತ್ಮಕ್ಕೆ ನಾವು ಯಾವಾಗ ಅನ್ನೋಯಿಂಗ್ಲಿ ಅವ್ರ ಕೈಗೆ ಸಿಗುತ್ತೆ, ಅವರ ಜೀವನ ಏನಾಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಈ ರೀತಿ ಅನೇಕ ಒಂದು ಇನ್ಸಿಡೆಂಟ್ಗಳು ನಾವು ನಮ್ಮ ಒಂದು ಇದರಲ್ಲಿ ನೋಡ್ಬೋದು, ಇತಿಹಾಸದಲ್ಲಿ ನೋಡ್ಬೋದು. ಅದರಲ್ಲಿ ಕೆಲವೊಂದು ಇನ್ಸಿಡೆಂಟ್ಸು ರೀಸೆಂಟಾಗಿ ಆಗಿರೋದನ್ನೇ ನಿಮಗೆ ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಯೂಶಲಿ ಹಂಗೆ ಅಂದ್ಕೊಳ್ತೀವಿ, ಯಾಕೆ ಫೋರ್ಸ್ ಮಾಡಿ ಎಲ್ಲರಿಗೂ ಭಗವದ್ಗೀತೆನ ಕೊಡೋದು, ಹಂಚೋದು, ಅದು ಇದು ಅಂತ. ಆದರೆ ಆ ರೀತಿ ಕೊಡೋದ್ರಿಂದನೂ ಯಾವ್ಯಾವ ರೀತಿ ಅವರ ಒಂದು ಜೀವನದಲ್ಲಿ ಬದಲಾವಣೆಗಳಾಗೋಗಿದೆ ಅನ್ನೋದನ್ನು ನಾವು ಈ ಒಂದು ಕೆಲವೊಂದು ಸನ್ನಿವೇಶಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಒಬ್ಬರು ಮಾತಾಜಿ ಇದ್ದರು, PhD ಮಾಡ್ತಾಯಿದ್ರು. PhD ಅಂದರೆ ಗೊತ್ತು ತಾನೆ, ರಿಸರ್ಚ್ ಮಾಡಿ ಸೊ ಡಾಕ್ಟ್ರೇಟ್ನ ಪಡ್ಕೊಳ್ಳೋದಕ್ಕೋಸ್ಕರ PhD ಮಾಡ್ತಾಯಿದ್ರು. 3 ವರ್ಷ 5 ವರ್ಷ ಅದು ರಿಸರ್ಚ್ನ ಮಾಡ್ತಾರೆ. ಅದಾದಮೇಲೆ ಕೊನೆಯಲ್ಲಿ ಏನು ಮಾಡ್ತಾರೆ, ಒಂದು ಥೀಸಿಸ್ ಅಂತ ರೆಡಿ ಮಾಡ್ತಾರೆ. ಅವನೇನೆಲ್ಲ ಫೈಂಡಿಂಗ್ಸ್ ಮಾಡಿದ್ದಾರೆ ಅದರ ಮೇಲೆ ಒಂದು ಥೀಸಿಸ್ನ ಬರೀತಾರೆ. ಅದು ಆಲ್ಮೋಸ್ಟ್ ಎಂಡಿಂಗ್ ಸ್ಟೇಜಲ್ಲಿರುತ್ತೆ. ಯಾವುದ್ರ ಮೇಲೆ ರಿಸರ್ಚ್ ಮಾಡ್ತಾಯಿದ್ರು ಗೊತ್ತಾ, ಅವರ ಒಂದು ಟಾಪಿಕ್. ಯೂಶಲಿ ರಿಸರ್ಚ್ಗೆ ಒಂದು ಟಾಪಿಕ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ತಾರೆ ಇನಿಷಿಯಲಿನೇ. ಅದರ ಮೇಲೆ ಅವರು ಆ ರಿಸರ್ಚ್ನ ಕಂಟಿನ್ಯೂ ಮಾಡ್ತಾರೆ. ಅವರು ಮಾಡ್ತಾ ಇದ್ದಿದ್ದು ರಿಸರ್ಚ್ ಟಾಪಿಕ್ ಏನು ಗೊತ್ತಾ, ಏಥಿಸಮ್. ಅಂದರೆ ಈ ಪ್ರಪಂಚದಲ್ಲಿ ದೇವರು ಇಲ್ಲ, ಯಾವ ರೀತಿ ಇಲ್ಲ ಅನ್ನೋದಕ್ಕೆ ಅವರು PhD ಮಾಡಿ ಥೀಸಿಸ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅದನ್ನು ಏನು ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಸೊ ಅಂಥ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ನಮ್ಮ ಪವಿತ್ರ ಮಾತಾಜಿನೋ ಇಲ್ಲ ಸುಗಣ ಮಾತಾಜಿ ಅಂತವರು ಹೋಗ್ಬಿಟ್ಟು ನಾಕ್ ಮಾಡಿ ಏನು ಮಾಡ್ತಾರೆ, ಆ ಮಾತಾಜಿ ಕೈಗೆ ಒಂದು ಭಗವದ್ಗೀತೆನ ಕೊಡ್ತಾರೆ. ಅವ್ರು PhD ಮಾಡ್ತಾರೆ ಯಾವುದು, ದೇವರೇ ಇಲ್ಲ ಅಂತ. ಅಂಥವ್ರ ಕೈಗೆ ಭಗವದ್ಗೀತೆನ ಕೊಡ್ತಾರೆ. ಅವರು ಭಗವದ್ಗೀತೆ ತಗೊಂಡ್ರು. ಏನಕ್ಕೆ, ಇದರಲ್ಲೂ ನೋಡೋಣ, ನೋಡ್ಬಿಟ್ಟು ಇನ್ನೂ ಯಾವುದನ್ನ ಪಾಯಿಂಟ್ ಸಿಗ್ಬೋದು ದೇವರೇ ಇಲ್ಲ ಅಂತ. ಸೊ ಅಂದ್ಬಿಟ್ಟು ಓದೋಣ ಅಂತ ಅವ್ರು ಏನು ಮಾಡಿದ್ರು, ಭಗವದ್ಗೀತೆನ ತಗೊಂಡ್ರು. ತೊಗೊಂಬಿಟ್ಟು PhD ಮಾಡೋರು ಗೊತ್ತು ತಾನೆ, ಅವ್ರಿಗೆ ಕಂಪ್ಲೀಟಾಗಿ ಸ್ಟಡಿನಲ್ಲಿ ಮುಳುಗಿರೋ ಅಂಥವ್ರು ತಗೊಂಡು ಕಂಪ್ಲೀಟಾಗಿ ಓದೋದಕ್ಕೆ ಶುರು ಮಾಡಿದ್ರು. ಓದಿ 2 ವಾರ ಆದಮೇಲೆ ಅವ್ರ ಪಾಪ 5 ವರ್ಷ ಮಾಡಿದ್ರಲ್ಲ ಆ ಥೀಸಿಸ್ನ ತಗೊಂಡೋಗಿ ಎಲ್ಲ ಹಾಕಿದ್ರು, ಬೆಂಕಿಗೆ ಹಾಕಿದ್ರು. ಎಲ್ಲ ಹಾಕಿದ್ರು, ಬೆಂಕಿಗೆ ಹಾಕಿದ್ರು. ಏನಕ್ಕೆ ಅವ್ರು ಮಾಡ್ತಾ ಇದ್ದಿದ್ದು, ದೇವರು ಇಲ್ಲ ಅಂತ. ಭಗವದ್ಗೀತೆ ಏನು ಹೇಳ್ಕೊಡುತ್ತೆ, ದೇವರು ಇದಾನೆ, ನೀನು ಯಾವ ರೀತಿ ಇದೆಯೋ ನಿಮ್ಮಪ್ಪನೂ ಇರಲೇಬೇಕು ಅನ್ನೋದನ್ನ ಅವರಿಗೆ ತಿಳಿಸ್ಕೊಡ್ತಾ. ಅದಕ್ಕೋಸ್ಕರ ಅವ್ರು 5 ವರ್ಷ ಮಾಡಿದಂಥ ರಿಸರ್ಚ್ ಮಾಡಿದಂಥ ಏಥಿಸಮ್ ಬಗ್ಗೆ, ಅಂದರೆ ಭಗವಂತನೇ ಇಲ್ಲ ಅನ್ನೋದ್ರ ಬಗ್ಗೆ ಮಾಡಿದಂಥ ಒಂದು ಥೀಸಿಸ್ನ ಎತ್ಕೊಂಡೋಗಿ ಬೆಂಕಿಗೆ ಹಾಕಿದ್ರು. ಸೊ ಈ ರೀತಿ ಟ್ರಾನ್ಸ್ಫಾರ್ಮೇಷನ್ನು ಈ ಒಂದು ಗ್ರಂಥ ಮಾಡುತ್ತೆ. ಸೊ ಇನ್ನೊಂದು ಇನ್ಸಿಡೆಂಟಲ್ಲಿ ಒಬ್ಬ, ನಾನು ಹೇಳಿದ್ನಲ್ಲ ಅದೇ ಥರ ಒಬ್ಬ ಹುಡುಗ ಜೀವನದಲ್ಲಿ ಜಿಗುಪ್ಸೆ ಆದಾಗ ಅವ್ರು ಹೇಳ್ತಾ ಇದ್ರು ಅವನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು ಅಂತ.
ಆ ರೀತಿಗಳಲ್ವ ಇರೋದು. ಸೊ ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕಂತ. ಸೊ ಅದೇ ರೀತಿ ಜೀವನದಲ್ಲಿ ಪರ್ಪಸ್ಸೇ ಇಲ್ಲ, ನಾನು ಏನಕ್ಕೆ ಬದುಕ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ, ನನ್ನ ಹತ್ರ ಎಲ್ಲ ಇದೆ, ಅದಕ್ಕೆ ಅವನೇನು ಮಾಡ್ತಾನೆ, ಸತ್ತೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸತ್ರನೂ ಯಾವ ರೀತಿ ಸಾಯಬೇಕು, ಸ್ವಲ್ಪ ಫ್ರೀಯಾಗಿ ಈಸಿಯಾಗಿ ಪೇನ್ ಇಲ್ದಂಗೆ ಸಾಯಬೇಕು ಅಂತ ಫೈಂಡ್ ಔಟ್ ಮಾಡ್ತಾನೆ. ಯಾವ ರೀತಿ ಸತ್ತರೆ ಈಸಿಯಾಗಿ ಸಾಯ್ಬೋದು ಅಂತ ಫೈಂಡ್ ಔಟ್ ಮಾಡ್ಬಿಟ್ಟು ಅವ್ನಿಗೆ ಗೊತ್ತಾಗುತ್ತೆ, ಓಕೆ ಒಂದು ಕಾರ್ಬನ್ ಮೊನಾಕ್ಸೈಡ್ನ ಗ್ಯಾಸ್ನ ನಾನು ಇನ್ಹೇಲ್ ಮಾಡ್ತಾ ಇದ್ದರೆ ಜಾಸ್ತಿ ನಾನು ಪೀಸ್ಫುಲ್ಲಾಗಿ ಸಾಯ್ಬೋದು ಅಂತ ಫೈಂಡ್ ಔಟ್ ಮಾಡ್ತಾನೆ. ಮಾಡ್ಬಿಟ್ಟು ಆ ಗ್ಯಾಸ್ನ ತೊಗೊಂಡ್ಬರ್ತಾನೆ, ಕಾರ್ ಒಳಗಡೆ ಕುತ್ಕೊಂಡು ಎಲ್ಲ ವಿಂಡೋಸು ರೈಸ್ ಮಾಡ್ತಾನೆ, ಆ ಗ್ಯಾಸ್ನ ಆನ್ ಮಾಡ್ತಾನೆ. ಆನ್ ಮಾಡ್ಬಿಟ್ಟು ಬಿಡ್ತಾನೆ, ಉಸಿರಾಡ್ತಾ ಇರ್ತಾನೆ, ಸ್ವಲ್ಪ ಹೊತ್ತು ಕೂತಿರ್ತಾನೆ, ಉಸಿರಾಡ್ತಾ ಇದ್ದಾನೆ, ಆದರೆ ಸಾಯ್ತಾನೆ ಇಲ್ಲ. ಈ ನಾವು ನಡೀತಾ ಇದೆ ಒಂಥರ ಆ್ಯಂಗ್ಸೈಟಿ, ಸಾಯೋರೆಲ್ಲ ಆ್ಯಂಗ್ಸೈಟಿ, ನಾನು ಯಾವಾಗ ಸಾಯ್ತೀನಿ ಅಂತ. ಸೊ ಆ ರೀತಿ ಅವನು ಪಾಪ ಕಾಯ್ತಾ ಇರ್ತಾರೆ. ಸೊ ಆ ರೀತಿ ಇದ್ದಾಗ ಯಾರೋ ಒಬ್ಬರು ಭಕ್ತರು ಬಂದು ಕಾರ್ನ ನಾಕ್ ಮಾಡ್ತಾರೆ. ನಾಕ್ ಮಾಡಿಬಿಟ್ಟು ಅವನು ವಿಂಡೋ ಇಳಿಸ್ತಾನೆ, ಈ ಭಗವದ್ಗೀತೆ ತಗೊಳಪ್ಪ ಅಂತ ಕೊಡ್ತಾರೆ. ನಾನು ಟೈಮ್ ಪಾಸ್ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೆ, ಯಾವಾಗ ಸಾಯ್ತೀನೋ ಅಂತ. ಸೊ ನನ್ನ ಕೈಗೆ ಏನೋ ಒಂದು ಬುಕ್ ಬಂತು, ಅಟ್ಲೀಸ್ಟು ಇದನ್ನು ಓದ್ಕೊಂಡು ನಾನು ಟೈಮ್ ಪಾಸ್ ಮಾಡೋಣ ಅಂತ ಅವ್ರು ಏನು ಮಾಡ್ತಾರೆ, ಭಗವದ್ಗೀತಾ ತಗೊಂಡು ಓದೋದಕ್ಕೆ ಶುರು ಮಾಡ್ತಾರೆ. ಸೊ ವಿಂಡೋ ಕೆಳಗಡೆ ಇದೆ, ಫ್ರೆಶ್ ಏರ್ ಅವ್ನಿಗೆ ಬರ್ತಾ ಇದೆ, ಕೂತ್ಕೊಂಡು ಭಗವದ್ಗೀತೆನ ಓದ್ತಾನೆ. ಕಡೆಗೆ ಏನು ಮಾಡ್ತಾನೆ, ಎದ್ದು ಬಂದು ಸೂಸೈಡ್ ಮಾಡುವಂಥ ಒಂದು ಉದ್ದೇಶನ ಬಿಟ್ಟು ಏನು ಮಾಡ್ತಾನೆ, ಫುಲ್ ಟೈಮ್ ಡಿವೋಟಿಯಾಗಿ ಭಗವಂತನ ಒಂದು ಪ್ರಚಾರ ಕಾರ್ಯದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ. ಸೊ ಈ ರೀತಿ ಯಾರ ಜೀವನದಲ್ಲಿ ಯಾವ ರೀತಿ ಈ ಭಗವದ್ಗೀತೆ ಪರಿಣಾಮಗಳನ್ನು ಬೀರುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸುಮ್ಮನೆ ವಿತರಣೆ ಮಾಡಬೇಕು. ನಮ್ಗೆ ಅನ್ಸುತ್ತೆ, ಅಯ್ಯೋ ಓದಲ್ಲ ಬಿಡ್ರಿ, ಏನೇ ಕೊಡ್ತೀರಾ ಅವ್ರಿಗೆ ಅಂತ. ಕೊಡಿ, ಅವ್ರು ಓದಿಲ್ಲ ಅಂದ್ರೂ ಅವ್ರು ಎತ್ಕೊಂಡೋಗಿ ಮನೇಲಿ ಇಡ್ತಾರಲ್ಲ, ಅವ್ರು ಯಾರೋ ಓದ್ತಾರೆ. ಸೊ ನಮ್ಮ ಕೇಸಲ್ಲಿ ಅದೇ ಆಗಿತ್ತು. ಶ್ರೀವಾಸ್ ಪ್ರಭು ಅಂತಿದ್ದಾರೆ, ಯೂಶಲಿ ಮಗ್ಗ ಮಾಡೋದ್ರಲ್ಲಿ ಒಂದು ಅವರು ವಾರ್ಪ್ ಅಂತ ಬರುತ್ತಲ್ಲ, ಅದನ್ನು ಮಾಡಿಕೊಡ್ತಾ ಇದ್ರು. ಆಗ ಮಾಡಿಕೊಡ್ಬೇಕಾದ್ರೆ ನಮ್ಮ ಬ್ರದರ್ಸು ಅವ್ರ ಹತ್ರ ಹೋಗಿ ಅದನ್ನು ತರಬೇಕಾದ್ರೆ ಅವರು ಅವ್ರ ಕೈಗೆ ಕೊಟ್ಟಿದ್ರು ಇದೇ ಬುಕ್ಕನ್ನ. ಅವರು ಅವ್ರ ಕೈಗೆ ಕೊಟ್ಟಿದ್ರು, ಅವ್ರು ಓದಲ್ಲ, ಮನೇಲಿ ಬಂದು ಶೋಕೇಸಲ್ಲಿ ಇಟ್ಟಿದ್ರು. ಸೊ ಒಂದು ದಿನ ಅದು ನನಗೆ ಹೆಲ್ಪ್ ಆಯಿತು. ಸೊ ಈ ರೀತಿ ನಾವು ಅನ್ಕೋಬೋದು, ಅವ್ರು ಓದಲ್ಲ ಬಿಡ್ರಿ, ಅವ್ನಿಗೇನು ಕೊಡ್ತೀರಾ ಅಂತ. ಆದರೆ ಅದರಿಂದ ಯಾರೋ ಒಬ್ಬರಿಗೆ ಹೆಲ್ಪು ಆಗೇ ಆಗುತ್ತೆ. ಸೊ ಪ್ರಭುಪಾದರು ಹೇಳ್ತಾರೆ, ನನ್ನ ಪುಸ್ತಕಗಳು ಏನೋ ಟೈಮ್ ಬಾಂಬ್ ಇರೋ ಥರ ಆಯಿತು, ಟೈಮ್ ಸೆಟ್ ಆಗಿದೆ. ಯಾವ ಜೀವಾತ್ಮಕ್ಕೆ ಇದು ಯಾವ ರೀತಿ ಪರಿಣಾಮ ಬೀಳಬೇಕೋ ಅದು ಬಿದ್ದೇ ಬೀರುತ್ತೆ. ನೀನು ಇಲ್ಲಿ ಕುತ್ಕೊಂಡು ನಿನ್ನ ಸೆಂಟ್ರಲ್ಲಿ ಅರ್ಧ ಗಂಟೆ ಪ್ರವಚನ ಕೊಡ್ಬೋದು, ಅದರಿಂದ ಎಲ್ಲರ ಹೃದಯ ಪರಿವರ್ತನೆ ಆಗಲ್ಲ, ಪರಿಣಾಮ ಬೀರಲ್ಲ. ಆದರೆ ಅವನ ಕೈಗೆ ನೀವು ಭಗವದ್ಗೀತಾ ಕೊಟ್ಟರೆ ಅವನ ಜೀವನ ಪರಿವರ್ತನೆ ಆಗೇ ಆಗತ್ತೆ. ಅದಕ್ಕೋಸ್ಕರನೇ ನೀವು ಹೆಚ್ಚಾಗಿ ಯಾವುದಕ್ಕೆ ಸ್ಟ್ರೆಸ್ ಕೊಡಿ, ಭಗವದ್ಗೀತೆ ನಮ್ಮ ಶಾಸ್ತ್ರಗಳ ವಿತರಣೆಗೆ ನೀವು ಪ್ರಾಮುಖ್ಯತೆಯನ್ನು ಕೊಡಿ ಅಂತ ಶ್ರೀಲ ಪ್ರಭುಪಾದರು ರಿಕ್ವೆಸ್ಟ್ ನಮಗೆ ಮಾಡಿದ್ದಾರೆ. ಸೊ ಈ ರೀತಿ ಅತ್ಯಂತ ಮುಖ್ಯವಾಗಿರೋದು, ಈ ರೀತಿ ಅನೇಕ ಸನ್ನಿವೇಶಗಳಿದೆ. ರಿಯಲ್ ಟೈಮ್ ಭಕ್ತರ ಒಂದು ಎಕ್ಸಾಂಪಲ್ಸೇ ಯಾವ ರೀತಿ ಅವ್ರಿಗೆ ಈ ಒಂದು ಶಾಸ್ತ್ರಗಳು ಹೆಲ್ಪ್ ಮಾಡಿದೆ, ಭಗವದ್ಗೀತೆ ಹೆಲ್ಪ್ ಮಾಡಿದೆ ಈ ಒಂದು ವಿತರಣೆಯಲ್ಲಿ. ಆಮೇಲೆ ಮಾಡೋರ್ಗೂ ಅಷ್ಟೇ ಯಾವ್ಯಾವ ರೀತಿ ರಿಯಲೈಸೇಷನ್ಸು ಆಗಿದೆ ಅಂತ, ಅದನ್ನು ಮಾಡೋರ್ಗು ನಿಮಗೆ ಸೆಲ್ಫಾಗಿ ನಿಮಗೆ ರಿಯಲೈಸ್ ಆಗಿರ್ಬೋದು. ಯಾರು ಪುಸ್ತಕ ವಿತರಣೆನ ಸೀರಿಯಸ್ ಆಗಿ ಆನೆಸ್ಟಾಗಿ ಮಾಡ್ತಾರೆ ಅವರು ಈ ಭಕ್ತಿ ಸೇವೆನ ಬಿಟ್ಟೋಗೋದಕ್ಕೆ ಚಾನ್ಸೇ ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, ಶ್ರೀಲ ಪ್ರಭುಪಾದರು ಕೊಟ್ಟಿರೋಂಥ ಆಶ್ವಾಸನೆ. ನಾವು ಬೇರೆ ಯಾವುದೇ ಸರ್ವಿಸಲ್ಲಿದ್ರೂ ನನ್ನ ತಲೆ ಕೆಟ್ಟೋಗಿ ಮತಿ ಭ್ರಮಣೆಯಾಗಿ ನಾನು ಇಲ್ಲಿಂದ ಬಿಟ್ಟು ಹೋಗ್ಬೋದು, ಆದರೆ ಇದನ್ನು ಮಾಡಿರೋರು ಬಿಟ್ಟೋಗೋದಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಅದನ್ನು ಮಾಡಬೇಕಾದ್ರೆ ಅವರಿಗೆ ಅಂಥ ಒಂದು ಸುಕೃತಿ ಬರುತ್ತೆ. ಭಗವಂತನೂ ಕೊಡ್ತಾರೆ, ಶ್ರೀಲ ಪ್ರಭುಪಾದರು ನಮಗೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಸೊ ಯಾವ ರೀತಿಯೆಲ್ಲ ನಾವು
ಪುಸ್ತಕ ವಿತರಣೆ ಮಾಡೋದು ಅನ್ನೋದನ್ನ ಸೊ ಆಲ್ರೆಡಿ ಇವರಿಬ್ಬರು ಶುರು ಮಾಡಿದಾರಂತೆ. ಮಾತಾಜಿ, ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ಇದು ಟೆಂಪಲ್ಸ್ಗಳಿಗೆ ಹೋಗಿ ಮಾಡ್ತಾ ಇದ್ದೀವಿ. ಓಕೆ. ಅಂದರೆ ಮಂಡೇ ಒಂದು ಟೆಂಪಲು, ಈ ಥರ ಮಂಡೇ ಬಂದರೆ ಶಿವನ್ ಟೆಂಪಲ್ಲು ಸ್ವಲ್ಪ ಜನ ಇರ್ತಾರೆ, ಕ್ರೌಡ್ ಎಲ್ಲಿರುತ್ತೆ ಆ ಥರ. Okay, okay. ಸಾಟರ್ಡೆ ಬಂದರೆ ಆಂಜನೇಯ ಸ್ವಾಮಿ ಟೆಂಪಲು, ಫ್ರೈಡೇ ಬಂದರೆ ಯಾವುದಾದ್ರೂ ತಾಯಿ ದೇವಸ್ಥಾನ ಹೋಗ್ಬಿಟ್ಟು ಸ್ವಲ್ಪ ಜನಕ್ಕೆ ತಿಳಿಸ್ಕೊಡೋದು, ಹೇಳೋದು. ಅವರು ತಗೊಳ್ಳಲ್ಲ ಅಂದ್ರೂ ಅಟ್ಲೀಸ್ಟ್ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅಂತ ಆದರೂ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ಕೊಡೋದು. ಆ ಥರ ಎಲ್ಲ ಸ್ಟೂಡೆಂಟ್ಸ್ ತುಂಬ ಜನ ತಗೋತಾರೆ, ಓದಿ ಅಂತ ಹೇಳ್ತೀವಿ, ಅವರು ಸ್ವಲ್ಪ ತಗೊಳ್ತಾರೆ. ನೋಡಿ, ಸಾಮಾನ್ಯವಾಗಿ ಪ್ರತಿ ದಿನಗಳಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ದೇವತೆಗಳ ದೇವಸ್ಥಾನಗಳು ನಮಗೆ ಇದೆ. ನಾವು ಅದನ್ನು ಸಹ ಏನು ಮಾಡಿಬಿಟ್ಟಿದ್ದೀವಿ, ನಮ್ಮ ಸ್ವಾರ್ಥನ ಪೂರೈಸ್ಕೊಳ್ಳೋದಕ್ಕೋಸ್ಕರನೇ ದೇವಸ್ಥಾನನ ಒಂದು ಶಾಪಿಂಗ್ ಅಂಗಡಿ ಥರ ಇಟ್ಕೊಂಡ್ಬಿಟ್ಟಿದ್ದೀವಿ. ಅಂದರೆ ನನಗೆ ಇದು ಬೇಕು, ಸೊ ಈ ವಾರ ಇಂಥವ್ರ ಹತ್ರಕ್ಕೆ ಹೋದರೆ ನನಗೆ ಅದು ಬರುತ್ತೆ ಅಂತ. ಓಕೆ, ಅಟ್ಲೀಸ್ಟು ಭಗವಂತ ಹೇಳೋದು 4 ಥರ ಜನಗಳು ನನ್ನ ಹತ್ರಕ್ಕೆ ಬರ್ತಾರೆ. ಸೊ ಏನೋ ಬೇಕು ಅಂತ ಬರೋವಂಥವ್ರು ಒಂದು ವಿಧಾನ ಬರಲಿ, ಅದನ್ನು ಒಳ್ಳೆಯದೇ. ಸೊ ಅದರಲ್ಲಿ ಯಾವ ದೇವಸ್ಥಾನದಲ್ಲಿ ಹೆಚ್ಚು ಜನಗಳು ಬರ್ತಾರೋ ಆ ದಿನ ಆ ದೇವಸ್ಥಾನಕ್ಕೆ ಹೋಗಿ ನೀವು ವಿತರಣೆ ಮಾಡ್ತಾ ಇದ್ದಾರೆ. ಇದು ವೆರಿ ಗುಡ್ ಒಂದು ಸ್ಟ್ರಾಟಜಿ. ಸೊ ಇಂಥ ಒಂದು ಕೆಲಸನ ಸೊ ನಾವೂ ಸಹ ಮಾಡ್ಬೋದು. ಸೊ ಇದನ್ನು ಬಿಟ್ಟು ಯಾವ ರೀತಿ ನಾವು ವಿತರಣೆ ಮಾಡ್ಬೋದು? ಒಂದು ದೇವಸ್ಥಾನಗಳಿಗೆ ಹೋಗಿ ವಿತರಣೆ ಮಾಡೋದು. ಆಮೇಲೆ ಈ ಒಂದು ಗೀತಾ ಜಯಂತಿ ಮಂತಲ್ಲಿ ಏನು ಬರುತ್ತೆ? ವೈಕುಂಠ ಏಕಾದಶಿ ಬರುತ್ತೆ. ಸೊ ತಿಂಗಳೆಲ್ಲ ಮಾಡದೆ ಸುಮ್ಮನೆ ಕೂತಿರೋದು, ಒಂದು ದಿನ ವೈಕುಂಠ ಏಕಾದಶಿ ಬಂತು, ಅಟ್ಲೀಸ್ಟ್ ಒಂದು ದಿನ ರಜಾ ಹಾಕ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ. ಯೂಶಲಿ ವೈಕುಂಠ ಏಕಾದಶಿ ದಿನ ಏನಿರುತ್ತೆ ಹೇಳಿ, ಕಂಪ್ಲೀಟಾಗಿ ರಶ್ ಇರುತ್ತೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಜನಗಳು ಬರ್ತಾನೆ ಇರ್ತಾರೆ. ಸೊ ಆ ಒಂದು ಸಂದರ್ಭನ ಉಪಯೋಗಿಸ್ಕೊಂಡು ನಾವೇನು ಮಾಡ್ತೀವಿ, ಬೆಳಿಗ್ಗೆನೆ ಭಗವಂತನ ಪುಸ್ತಕಗಳ ವಿತರಣೆ ಕಾರ್ಯನ ಶುರು ಮಾಡ್ತೀವಿ. ಸೊ ಬಂದವ್ರಿಗೆಲ್ಲ ನಾವು ಭಗವದ್ಗೀತೆನ ವಿತರಣೆ ಮಾಡ್ತೀವಿ. ಸೊ ಅಲ್ಲಿ ಯಾವ ರೀತಿ ಮಾಡ್ತೀವಿ ಗೊತ್ತಾ? ನಾವು ಅಲ್ಲಿ ಕುತ್ಕೊಂಡ್ಬಿಟ್ಟು ಭಗವದ್ಗೀತೆಯಲ್ಲಿ 5 ಟಾಪಿಕ್ಗಳಿದೆ. ಸೊ ನೀನು ಹುಚ್ಚದಿಂದ ಹೊರಗಡೆ ಬರಬೇಕು ಅಂದರೆ, ನಿನ್ನ ಪರಿಚಯ ನಿನ್ಗೆ ಆಗಬೇಕು ಅಂದರೆ ಭಗವದ್ಗೀತೆನ ಓದಿ. ಇವೆಲ್ಲ ಏನು ಹೇಳೋದು ಬೇಕಾಗಿಲ್ಲ. ಏನು ಮಾಡಬೇಕು? ಭಗವದ್ಗೀತೆ ಇದೆ ನೋಡಿ. ಅದು ಹೇಳಕ್ಕಾಗ್ಲಿಲ್ಲ ಅಂದರೆ ಅವ್ರ ಮುಖಕ್ಕೆ ಇಟ್ಕೊಳ್ಳಿ, ಹಿಂಗೆ ಅವ್ರು ತಗೊಳ್ತಾರೆ. ನೀವು ಅವ್ರ ಪ್ರಭುನ ಕೇಳಿ, ಹೋದ ವರ್ಷ ನಾವು ಚನ್ನಪಟ್ಟಣದಲ್ಲಿ ಮಾಡಿದ್ವಿ. ನಾವು ಮಾಡ್ತಾ ಇದ್ದಿದ್ದು ಹೇಳಿ, ಭಗವದ್ಗೀತೆ ಇದೆ ನೋಡಿ, ಇಷ್ಟೇ ಮಾಡ್ತಾ ಇದ್ದಿತ್ತು. ಬಂದು ತಗೊಂಡು ಹೋಗ್ತಾ ಇದ್ರು. ಯಾಕೆ ಹೇಳಿ, ಇದಕ್ಕೆ ಅಷ್ಟೊಂದು ಪವರ್ ಇದೆ. ನಾವು ಮಾಡಬೇಕಾಗಿರೋದು ಅಷ್ಟೇ, ಭಗವದ್ಗೀತೆ ಇದೆ ನೋಡಿ. ಇಲ್ಲ, ಅವ್ರ ಮುಖಕ್ಕೆ ಇಟ್ಟರೆ ಸಾಕು, ಅವರು ಭಗವದ್ಗೀತೆನ ಓಕೆ ಅಂದ್ಬಿಟ್ಟು ತಗೊಂಡು ಹೋಗ್ತಾರೆ. ಸೊ ಅಷ್ಟು ಸಿಂಪಲ್ ಆಗಿರೋ ಒಂದು ಆಕ್ಟಿವಿಟಿ ನಾವು ಮಾಡಿದ್ರೆ ಸಾಕು, ಏನಾಗುತ್ತೆ, ಅವನ ಜೀವನನೇ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನಮ್ಮ ಮೂಮೆಂಟು ಮೇನ್ ಎಸೆನ್ಸ್ ಏನಿದೆ, ಸಾರಾಂಶ ಏನಿದೆ, ಅದು ಅಚೀವ್ ಆಗುತ್ತೆ. ಯಾವುದೋ ಜೀವಾತ್ಮ ಯಾರೋ ಸೂಸೈಡ್ ಮಾಡ್ಕೊಳ್ಳೋ ಅಂಥವನೋ ಬದುಕ್ತಾನೆ. ಯಾರೋ ರಿಸರ್ಚ್ ಮಾಡಿ ಅಷ್ಟೊಂದು ಬುದ್ಧಿ ಕೊಟ್ಟಿರೋ ಅಂಥ ಇವನು ಭಗವಂತ ಇಲ್ಲ ಅನ್ನೋವಂಥವ್ರನ್ನ ರಿಸರ್ಚ್ ಮಾಡೋ ಅಂಥವ್ರು ಭಗವಂತ ಇದೆ ಅಂತ ಬರ್ತಾರೆ. 6 ತಿಂಗಳಿದೆ ಅಂತ ಎಲ್ಲ ಕಡೆ ಬೀದಿ ಅಂದ್ಕೊಂಡು ತಿಂದು ಕುಡಿದು ಬಿದ್ದಿರೋ ಅಂಥವನು ತನ್ನ ಜೀವನನ ಟ್ರಾನ್ಸ್ಫರ್ ಮಾಡ್ಕೊತಾನೆ. ನಾನು 6 ತಿಂಗಳಲ್ಲ ಇರೋದು, ಶಾಶ್ವತವಾಗಿರೋನು ಅಂತ. ಸೊ ಅಂಥ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಕಾರ್ಯ ಈ ಭಗವದ್ಗೀತೆ ವಿತರಣೆ. ಇದನ್ನು ಅನೇಕ ರೀತಿಗಳಲ್ಲಿ ನಾವು ವಿತರಣೆ ಮಾಡ್ಬೋದು. ಸೊ ಈಗ ನಾನು ಮದನ್ ಮೋಹನ್ ಪ್ರಭುನ ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಪ್ರಭು ಬನ್ನಿ. ಸೊ ಈ ವರ್ಷ ಅಂದರೆ ನಾಳೆ ಗೀತಾ ಜಯಂತಿ ಇರೋದ್ರಿಂದ ಈ ಒಂದು ತಿಂಗಳು ಡಿಸೆಂಬರ್ 1 31 ಒಂದು ತಿಂಗಳು ಏನಿದೆ, ಇದನ್ನು ಗೀತಾ ಜಯಂತಿ ಮಂತ್ ಅಂತ ನಾವು ಮಾಡ್ತಾ ಇದ್ದೀವಿ. ಈ ಒಂದು ಮಂತಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೆಚ್ಚಾಗಿ ನಾವು ಈ ಗ್ರಂಥಗಳ ವಿತರಣೆ ಮಾಡೋಣ. ಯಾವ ಜೀವಾತ್ಮ ಯಾವ ಮೂಲೆಯಲ್ಲಿ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ ಇದನ್ನು ರಿಸೀವ್ ಮಾಡೋದಕ್ಕೆ, ಅವರಿಗೆ ತಲುಪಿಸುವಂತಹ ನಿಮಿತ್ತ ಮಾತ್ರ ಏನೋ ಅರ್ಜುನ ಅಂತ ಹೇಳ್ತಾರಲ್ಲ, ಆ ರೀತಿ ನಿಮಿತ್ತವಾಗಿ ಇಟ್ಕೊಂಡು ನಾವು ಆ ಒಂದು ಸೇವೆ ಮಾಡೋಣ. ಅದರಿಂದ
ನಮ್ಮ ಒಂದು ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೂ ಸಹ ಹೆಲ್ಪ್ ಆಗುತ್ತೆ, ಆ ಒಂದು ಜೀವಾತ್ಮಕ್ಕೂ ಹೆಲ್ಪ್ ಆಗುತ್ತೆ. ನಮಗೋಸ್ಕರ ಇಷ್ಟೆಲ್ಲ ಶ್ರಮ ಪಟ್ಟಿದ್ದಾರಲ್ಲ ಇಡೀ ಎಲ್ಲ ಆಚಾರ್ಯರು, ಗುರು ಪರಂಪರೆ, ಅವರಿಗೂ ಸಹ ನಾವು ಸೇವೆ ಮಾಡಿದಂಥ ಒಂದು ಕೃತಜ್ಞತೆಯ ಒಂದು ಭಾವನ ಅರ್ಪಿಸಿದಂಥ ಒಂದು ಕೆಲಸ ಇದರಿಂದ ನಮಗೆ ಮಾಡೋದಕ್ಕೆ ಆಗುತ್ತೆ. ಸೊ ಈ ಒಂದು ಕಾರ್ಯದಲ್ಲಿ ದಯವಿಟ್ಟು ಎಲ್ಲರೂ ಭಾಗವಹಿಸಿ. ಇನ್ ಕೇಸ್ ನನಗೆ ಆಗ್ತಾನೇ ಇಲ್ಲ ಅಂದರೆ ಏನು ಮಾಡ್ಬೋದು, ಶಾಸ್ತ್ರ ದಾನ ಎನ್ನುವಂಥ ಕಾರ್ಯದಲ್ಲೂ ನೀವು ಭಾಗವಹಿಸ್ಬೋದು. ನನ್ನ ಕೈಲಿ ಆಗೋದೇ ಇಲ್ಲ ನನಗೆ ವಯಸ್ಸಾಗಿದೆ, ಇಲ್ಲ ನನ್ನ ಕೈಲಿ ಫುಲ್ ಬ್ಯುಸಿ ಇದೆ, 8-6 ತಿಂಗಳು ನಾನು ಬ್ಯುಸಿ ಇದ್ದೀನಿ. ಸೊ ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು, ಶಾಸ್ತ್ರ ದಾನವನ್ನು ಸಹ ನಾವು ಮಾಡ್ಬೋದು. ಅಂದರೆ ನಾವು ಹಣದ ರೂಪದಲ್ಲಿ ನಮಗೆ ಕೊಟ್ಟರೆ ನಾವೇನು ಮಾಡ್ತೀವಿ, ಈ ಭಗವದ್ಗೀತೆನ ಯಾರಿಗೆ ಆ್ಯಕ್ಚುಲಾಗಿ ನೀಡಿದೆಯೋ ಅವ್ರಿಗೆ ಫ್ರೀಯಾಗಿ ಕೊಡ್ಬೋದು. ಅಥವಾ ಈ ಭಗವದ್ಗೀತೆ 350 ರೂಪಾಯಿ ಇದ್ದರೆ ಅದನ್ನು ಕಡಿಮೆ ಮಾಡಿ ಕೊಡ್ಬೋದು. ಯಾವಾಗ ಅಮೌಂಟ್ ಕಡಿಮೆ ಇರುತ್ತೆ ಜನರಿಗೆ ಅಟ್ರಾಕ್ಷನ್ ಆಗುತ್ತೆ ತಾನೆ, ಬೇಗ ತಗೊಳ್ತಾರೆ. ಆಮೇಲೆ ಜೊತೆಯಲ್ಲಿ ಕ್ಯಾಲೆಂಡರ್ ಫ್ರೀ ಅಂತಲೂ ಸೇರಿಸ್ಕೊಡ್ಬೋದು. ಸೊ ಇವೆಲ್ಲ ಮಾಡೋದಕ್ಕೆ ಏನಾಗುತ್ತೆ, ಕೆಲವರು ನಾನು ಶಾಸ್ತ್ರ ದಾನ ಅಂತ ನಮಗೆ ದಾನವಾಗಿ ಕೊಟ್ಟರೆ, ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡಿ, ಇದೇ ಸೇಮ್ ಫಂಡಿಗೆ ಆ್ಯಡ್ ಮಾಡಿ ಅಮೌಂಟನ್ನು ಕಡಿಮೆ ಮಾಡೋದು, ಯಾರಿಗೆ ನೀಡಿದೆಯೋ ದುಡ್ಡು ಯಾರ ಹತ್ರ ಇಲ್ವೋ ಅವ್ರಿಗೆ ಫ್ರೀಯಾಗಿ ಕೊಡೋದು. ಅಲ್ಟಿಮೇಟ್ಲಿ ನಮ್ಮ ಗೋಲ್ ಏನು, ಭಗವದ್ಗೀತೆ ಎಲ್ಲರ ಕೈಗೆ ಹೋಗ್ಬೇಕು. ನಮ್ಮ ಧರ್ಮಶಾಸ್ತ್ರ ಯಾವುದು, ಭಾರತೀಯರಿಗಷ್ಟೇ ಅಲ್ಲ, ಹಿಂದೂಗಳಿಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಇರೋದು ಒಂದೇ ಧರ್ಮಶಾಸ್ತ್ರ, ಭಗವದ್ಗೀತೆ. ಅದು ಎಲ್ಲರ ಮನೆಯಲ್ಲಿ ಇರಬೇಕು. ಪ್ರತಿಯೊಬ್ಬರೂ ತನ್ನ ಬಾಲ್ಯದಿಂದಲೇ ಇದನ್ನು ಓದಿ ತನ್ನ ಜೀವನವನ್ನು ಇದರಲ್ಲಿ ಹೇಳಿರೋ ಥರ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಸೊ ಇದನ್ನು ತಲುಪಿಸೋದಕ್ಕೆ ನೀವು ಈ ಅತ್ಯಂತ ಉತ್ಕೃಷ್ಟವಾದಂಥ ಶಾಸ್ತ್ರದಾನದಲ್ಲೂ ಭಾಗವಹಿಸ್ಬೋದು. ಸೊ ಇವೆರಡು ಕಾರ್ಯಗಳಿಂದ ನಾವೇನು ಮಾಡ್ಬೋದು, ಗ್ರಂಥಗಳನ್ನು ಅತಿ ಹೆಚ್ಚಾಗಿ ವಿತರಣೆ ಮಾಡೋದಕ್ಕೆ ಪ್ರಯತ್ನನ ಪಡ್ಬೋದು. ಪ್ರಭು ಬನ್ನಿ ಪ್ರಭು, ನೆಕ್ಸ್ಟು ಯಾವ ರೀತಿ ಮಾಡ್ಬೋದು. ಓಕೆ, ಇದರ ಬಗ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. ಸದಾ ಕೊಡ್ತೀವಿ. ಹುಚ್ಚ ಅಂತ ಹೇಳಿದ್ರಿ ನೀವು, ನಾನು ಹೇಳಿಲ್ಲ. ಅಲ್ಲ ಹೇಳಿದ್ರಿ, ನಾನೇ ಹೇಳ್ತೀನಿ. ಹುಚ್ಚ ಆಗೋದಕ್ಕೆ ನಮ್ಮನೇ ಕಾರಣನ, ತಂದೆ ತಾಯಿಗಳ ಕಾರಣನ, ಸಮಾಜ ಕಾರಣನ, ಅಥವಾ ಅವ್ರ ಸ್ನೇಹಿತರು, ಅವ್ರ ಬಂಧುಗಳು ಕಾರಣ? ಹುಚ್ಚ ಆಗೋದಕ್ಕೆ ಆ ಪರಿಸ್ಥಿತಿ ಬರೋದಕ್ಕೆ ಯಾರು ಜವಾಬ್ದಾರಿ? ಇದನ್ನು ಸಹ ನಮ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾವ ರೀತಿ ಅಂದರೆ, ಒಬ್ಬ ಸಮುದ್ರದಲ್ಲಿ ಮುಳುಗ್ತಾ ಇದ್ದವನು ನನ್ನನ್ನು ಯಾರು ಇಲ್ಲಿ ತಂದಾಕಿದ್ರು, ಯಾರು ಕಾರಣ ಅನ್ನೋದಕ್ಕಿಂತ ಮುಖ್ಯವಾಗಿರೋದೇನು ಹೇಳಿ, ಅಲ್ಲಿಂದ ನನ್ಗೆ ಯಾರನ್ನ ಒಬ್ಬರು ಮೇಲೆ ಕೆತ್ಕೊಂಡ್ಬಂದು ದಡಕ್ಕೆ ಬಿಡೋದು. ಹುಚ್ಚ ನಾವು ಆಗೋಗಿದ್ದೀವಿ. ಇದಕ್ಕೆ ಸಂಪೂರ್ಣವಾಗಿ ಭಗವದ್ಗೀತೆ ಪ್ರಕಾರ ಹೇಳಬೇಕಂದ್ರೆ ನಾನೇ ಕಾರಣ. ನನ್ನ ಪರಿಸ್ಥಿತಿಗೆ, ಈ ಪರಿಸ್ಥಿತಿಗೆ, ನನಗೆ ಬರುವಂಥ ಕಷ್ಟಗಳಿಗೆ, ನನಗೆ ಬರುವಂಥ ಸುಖಗಳಿಗೆ ಬೇರೆ ಯಾರೂ ಕಾರಣ ಅಲ್ಲ. ಅದೇ ಕರ್ಮದ ನಿಯಮ. ಭಗವದ್ಗೀತೆಯಲ್ಲಿರೋಂಥ ಮೇನ್ ಟಾಪಿಕ್ ಇದೆಯಲ್ಲ, ಕರ್ಮದ ನಿಯಮನೇ ಅದು. ಯಾರೋ ಮಾಡಿದ್ರಿಂದ ನನಗೆ ಯಾವುದು ಏನೂ ಆಗಲ್ಲ. ನನಗೆ ಯಾರೋ ಮೋಸ ಮಾಡಿದ್ರು ಅಂದರೆ ನಾನು ಇನ್ನೊಬ್ಬನಿಗೆ ಮೋಸ ಮಾಡಿದ್ದೀನಿ ಅಂತಲೇ ಅರ್ಥ. ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ್ದೀನಿ, ಅದಕ್ಕೆ ನನಗೆ ಈ ಜನ್ಮದಲ್ಲಿ ಆಗಿದೆ ಅಂತಲೇ ಅರ್ಥ. ಸೊ ಪ್ರತಿಯೊಂದು ಜೀವಾತ್ಮನೂ ಇಂಡಿಪೆಂಡೆಂಟ್. ಭಗವಂತ ಅವರನ್ನು ಫೋರ್ಸಿಬಲ್ ಆಗನೂ ನೀನು ಭಕ್ತ ಆಗು ಅಂತ ಹೇಳಲ್ಲ. ನಿನ್ನ ಫ್ರೀ ವಿಲ್ಲಿಂದಲೇ ನೀನು ಆಗಬೇಕು. ಫ್ರೀ ವಿಲ್ಲಿಂದಲೇ ನೀನು ಏನು ಮಾಡ್ತೀಯ, ಕೆಲಸ ಮಾಡ್ತೀಯ. ಆ ಕೆಲಸಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ. ಸೊ ನಾನು ಹುಚ್ಚನಾಗಿ ಜೀವನ ಮಾಡೋದಕ್ಕೂ ನಾನೇ ಕಾರಣ. ಸ್ಟಾರ್ಟಿಂಗಲ್ಲೇ ನಾನು ಹುಚ್ಚ ಆಗಿರಲಿಲ್ಲ. ಅದೇನಾಗಿದೆ, ನಾನು ಎಷ್ಟು ಜನ್ಮಗಳು ಎತ್ತಿದ್ದೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಯಾವ ಜನ್ಮದಲ್ಲಿ ಏನೆಲ್ಲ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ನಾನು ನನಗೋಸ್ಕರ ಏನು ಮಾಡ್ಕೊಂಡಿದ್ದೀನಿ, ಬೇರೆ ಯಾರಿಗೆಲ್ಲ ಏನು ಮಾಡಿದ್ದೀನಿ ಗೊತ್ತಿಲ್ಲ. ಆದರೆ ಭಗವದ್ಗೀತೆಯಿಂದ ನಮಗೇನು ಅರ್ಥ ಆಗುತ್ತೆ, ಇವೆಲ್ಲದಕ್ಕೆ ನಾನು ಈ ದಿನ ಇಂಥ ಪರಿಸ್ಥಿತಿಯಲ್ಲಿ ಇರೋದಕ್ಕೆ ನಾನೇ ಕಾರಣ. ಫಸ್ಟು ಅದನ್ನು ನಾವು ಅಕ್ನಾಲೇಜ್ ಮಾಡಬೇಕು. ಆವಾಗ ಅದೇನಾಗುತ್ತೆ, ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಭಗವಂತನ ದಾರಿನಲ್ಲಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇನೇ ಕರ್ಮದ ನಿಯಮ, ಭಗವದ್ಗೀತೆಯ ಮೇನ್ ಟಾಪಿಕ್, ಲಾ ಆಫ್ ಕರ್ಮ. ಅದೇನೆ ಉತ್ತರ ಸಿಗಿದೆ ಅನ್ಬೋದು. ನಾವು
ಹೊಣೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಅವನು ಪರಿಜ್ಞಾನ ಇರೋದಿಲ್ಲ ಬಿಕಾಸ್ ಆಫ್ ಮುಚ್ಚಿನ ಪರಿಸ್ಥಿತಿ. ಅದಕ್ಕೆ ಸಮಾಜ ಆಗಲಿ ತಂದೆ ತಾಯಿ ಕೈಯಲ್ಲಿ ಇದನ್ನು ಇಟ್ಕೋಬೇಕಷ್ಟೇ. ಅವನನ್ನು ಓದಕ್ಕಾಗ ಬರಲ್ವೇ ಹುಚ್ಚ. ಅವನು ಮೊದಲೇ ಅವನಿಗೆ ಮನಸ್ಸು ಸೀಮಿತ ಇಲ್ಲ. ಆ ಸೀಮಿತ ಇದ್ದೇ ಯಾವ ರೀತಿ ದಾರಿ ಸೀಮಿತ ತರಕ್ಕೆ ಸಾಧ್ಯ? ಯಾರು ಮಾಡ್ಬೇಕು ಆ ಕೆಲಸ? ನೀವು ಆಲ್ರೆಡಿ ಇಲ್ಲಿ ಬರ್ತಾ ಇದ್ದೀರಲ್ಲ, ಅದೇ ಫಸ್ಟ್ ಸ್ಟೆಪ್. ನಿಮ್ಮ ಕಿವಿ ಮೇಲೆ ಇದು ಬೀಳ್ತಾ ಇದೆಯಲ್ಲ, ಅದೇ ಫಸ್ಟ್ ಸ್ಟೆಪ್. ನೀವು ಕಣ್ಣಲ್ಲಿ ಇದನ್ನು ನೋಡ್ತಾ ಇದ್ದೀರಲ್ಲ, ಅದೇ ಸ್ಟೆಪ್. ಭಗವಂತನ ಪ್ರಸಾದನ ಬಾಯಲ್ಲಿ ಹಾಕೊಳ್ತಾ ಇದ್ದೀರಲ್ಲ, ಅದೇ ಸ್ಟೆಪ್. ಎಲ್ಲ ಶುರುವಾಗೋದು ಒಂದು ಮಗುಗೆ ಎಲ್ಲಿಂದ ಹೇಳಿ, ಕಿವಿನಲ್ಲಿ ಅದು ಕೇಳಿಸ್ಕೊಂಡನೆ. ಅಮ್ಮ ಹೇಳ್ತಾ ಇರ್ತಾರೆ, ಇದು ಬಸ್ಸು, ಇದು ಗಾಡಿ, ಇದು ನಿಮ್ಮಪ್ಪ ಅಂತ ಕೇಳಿಸ್ಕೊಂಡ್ರೆ ಮಗು ಕಲಿಯೋದು. ಕಿವಿ ಮೇಲೆ ಯಾವಾಗ ಬೀಳುತ್ತೆ ಆಟೋಮೆಟಿಕ್ಕಾಗಿ ಟ್ರಾನ್ಸ್ಫಾರ್ಮು ಆಗುತ್ತೆ. ಸ್ವಲ್ಪ ಪೇಷನ್ಸ್ ಇಟ್ಕೋಬೇಕು. ಗೊತ್ತಿಲ್ಲ ಎಷ್ಟು ಜನ್ಮದ್ದು ಅಂತ. ಸೊ ಈಗ ಒಂದು ಸ್ಟೆಪ್ ಇಟ್ಟಿದ್ದೀವಿ, ಭಗವಂತ ಮುಂದೆ ದಾರಿ ತೋರಿಸ್ತಾನೆ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಎಸ್ ಮಾತು. ಈ ಜನ್ಮದಲ್ಲಿ ನಾವೆಲ್ಲ ಕೇಳಿರ್ತೀವಿ ಅಲ್ಲಿ, ನೆಕ್ಸ್ಟ್ ಭಕ್ತರಾಗಿಲ್ಲ, ನೆಕ್ಸ್ಟ್ ಜನ್ಮದಲ್ಲಂತೂ ಹಾಗೆ ಆಗ್ತಾರೆ ಅಂತ ಗ್ಯಾರಂಟಿ. ಇದನ್ನ ಕೇಳಿರೋರು ನಂಗಲ್ಲ, ಬೇರೆಯವ್ರು ಕೇಳ್ಕೊಂಡು. ಮಾತಾಜಿ, ಇದು ಯಾವ ರೀತಿ ಅಂದರೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನೇಹ ವಿಕ್ರಮನಾಶೋ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಪಾಯಾತ್ ಅಂತ. ಅಂದರೆ ನಾನು ಭೌತಿಕವಾಗಿ 1 ಕೋಟಿ ಸಂಪಾದನೆ ಮಾಡ್ಬೋದು ಈ ಜನ್ಮದಲ್ಲಿ. ನಾನು ಅದನ್ನು ಡ್ರಾ ಮಾಡಿದ್ರೆ ಮುಗಿದೋಯ್ತು, ಖರ್ಚು ಮಾಡಿದ್ರೆ ಮುಗಿದೋಯ್ತು. ನನ್ನ ಪಾಪ ಪುಣ್ಯ ಅನುಭವಿಸಿದ್ರೆ ಏನಾಯಿತು? ಮುಗಿದೋಯ್ತು. ಭಕ್ತಿ ಸೇವೆ ಏನಿದೆಯಲ್ಲ, ಈ ಒಂದು ಜ್ಞಾನ, ಭಗವಂತನ ಜ್ಞಾನ ಏನಿದೆಯಲ್ಲ, ನಾನು ಇಷ್ಟು ಮಾಡಿದ್ರೂ ಜನ್ಮಗಳಲ್ಲೂ ಅದು ನನ್ನ ಜೊತೆಲೇ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಅದಕ್ಕಿಂತ ಮೇಲಕ್ಕೇನೆ ಹೋಗೋದು ಹೊರತು ಕೆಳಗಡೆ ಬರಲ್ಲ. ಅದು ಖರ್ಚೇ ಆಗಲ್ಲ, ಫಿಕ್ಸ್ಡ್ ಡಿಪಾಸಿಟ್ ಅದು ಇನ್ನೂ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗಲ್ಲ. ಅಂಥವರು ಏನಾಗ್ತಾರೆ, ಮುಂದೆ ಒಂದು ಭಕ್ತನ ಫ್ಯಾಮಿಲಿನಲ್ಲಿ ಹುಡ್ತಾರೆ. ಅವರು ಎಲ್ಲಿಂದ ಮಾಡಿದ್ರೋ ಅಲ್ಲಿಂದ ಮುಂದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಇದು ಭಗವಂತ ಭಗವದ್ಗೀತೆಯಲ್ಲಿ ಖುದ್ದಾಗಿ 2ನೇ ಅಧ್ಯಾಯದಲ್ಲಿ ಹೇಳಿದ್ದದ್ದು, ಅವರು ಕೊಟ್ಟಿರೋ ಆಶ್ವಾಸನೆ. ಸೊ ಇದು ಯಾವತ್ತೂ ನಷ್ಟ ಆಗದೇ ಇಲ್ಲ ಅಂತ ಒಂದು ದಿವ್ಯವಾದಂಥ ಒಂದು ಜ್ಞಾನ ಈ ಒಂದು ಭಗವದ್ಗೀತೆಯ ಜ್ಞಾನ. ಇಲ್ಲಿ ನಾವು ಮಾಡೋದಂಥ ಸೇವೆ, ಭಕ್ತಿ ಸೇವೆ ಯಾವತ್ತೂ ನಷ್ಟ ಆಗಲ್ಲ. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಈಗ ಬನ್ನಿ ಪ್ರಭು. ಸೊ ಈ ವರ್ಷಕ್ಕೆ ಗೀತಾ ಜಯಂತಿಗೆ